ಆತ್ಮೀಯ ಸ್ನೇಹಿತರೆ, ತಮಗೆ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಕೇಂದ್ರ ಬಜೆಟ್ 2025-26ನೇ ಸಾಲಿನ ಕೇಂದ್ರ ಬಜೆಟ್ನ ಕುರಿತು ಪ್ರಮುಖ 50 MCQsಗಳನ್ನು ನಾವು ಅಧ್ಯಯನ ಮಾಡೋಣ. ಬಹಳ ಇಂಪಾರ್ಟೆಂಟ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ವಿಷಯಗಳು. ಈ 50 ಪ್ರಶ್ನೆ ಕೇಳಿದಂದ್ರೆ ನೀವು ಬಜೆಟ್ ವಿಷಯದ ಬಗ್ಗೆ ಓದೋದೇ ಬೇಗ. ಅಷ್ಟೊಂದು ಏನಪ್ಪಾ ಅಂದ್ರೆ ವಿಷಯವನ್ನು ಸಂಗ್ರಹಗೊಂಡಂತ ಪ್ರಮುಖ 50 ಪ್ರಶ್ನೆಗಳದವ. ಅವು ಒಂದೊಂದಾಗಿ ಅಧ್ಯಯನ ಮಾಡೋಣ. ಅದು 2025-26ನೇ ಸಾಲಿನ ಬಜೆಟ್ ಅನ್ನು ಯಾರು ಮಂಡಿಸಿದಾರಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾರೆ. ನೆನಪಿರಲಿ, ಈ ಬಜೆಟ್ ನ 2025-26 ಬಜೆಟ್ ನ ಕುರಿತು ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆಗ ಬಜೆಟ್ ವಿಷಯದ ಕುರಿತು ಕೇಳಿದಂತ ಪ್ರಶ್ನೆಗಳು ಮತ್ತು ಮೋಸ್ಟ್ ರಿಪೀಟೆಡ್ ಆಗುವಂತ ವಿಷಯಗಳ ಕುರಿತು ಒಂದಿಷ್ಟು ಸಾಮಾನ್ಯ ಅಂಶಗಳದಾವ. ಅವುಗಳನ್ನು ಅಧ್ಯಯನ ಮಾಡೋಣ. ಮೊದಲು ನೋಡ್ರಿ, ಬಜೆಟ್ ಒಳಗ ಕನ್ನಡಕ್ಕೆ ಏನಂತಾರಪ್ಪ ಅಂದ್ರ, ಬಜೆಟ್ ಈ ಕನ್ನಡದಲ್ಲಿ ಏನಂತಾರಪ್ಪ ಅಂದ್ರ ಮುಂಗಡ ಪತ್ರ ಅಂತ ಕರೀತಾರೆ. ನೋಡ್ರಿ, ಈ ಮುಂಗಡ ಪತ್ರ ಎಂಬ ಪದ ಆಂಗ್ಲ ಭಾಷೆಯಲ್ಲಿ ಬಜೆಟ್ ಅಂತ ಕರೀತಾರೆ. ಈ ಬಜೆಟ್ ಎಂಬ ಪದ ಮೂಲತಃ ಫ್ರೆಂಚ್ ಭಾಷೆಯಿಂದ ಬಂದದ್ದು. ಯಾವ ಭಾಷೆಯಿಂದ ಬಂದದ್ದು? ಫ್ರೆಂಚ್ ಭಾಷೆಯ ಬೋಗಟ್ ಎಂಬ ಪದದಿಂದ ಬಂದದ್ದು. ಹಾಗಾದ್ರೆ ಬೋಗಟ್ ಅಂದ್ರೆ ಏನ್ರಿ? ನೋಡ್ರಿ, ಬೋಗಟ್ ಅಂದ್ರೆ ಏನಪ್ಪಾ ಅಂದ್ರೆ ಚರ್ಮದ ಚೀಲ ಅಂತ ಅರ್ಥ ಕೊಡುತ್ತೆ. ಏನಂತ ಅರ್ಥ ಕೊಡ್ತದ? ಚರ್ಮದ ಚೀಲ ಅಂತ ಕರ್ತದ. ಪ್ರಾಚೀನ ಕಾಲದಲ್ಲಿ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಏನಾದರೂ ಇದ್ದು ಅಂದ್ರ, ಕಾಗದ ಪತ್ರಗಳಾಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಏನಾದ್ರೂ ಇದ್ದು ಅಂದ್ರ ಪ್ರಾಚೀನ ಕಾಲದಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಚರ್ಮದ ಚೀಲವನ್ನು ಉಪಯೋಗ ಮಾಡ್ತಿದ್ರು. ಅದ್ರ ಸಲುವಾಗಿ ಈ ಬಜೆಟ್ಗೆ ಏನಪ್ಪಾ ಅಂದ್ರ ಮುಂಗಡ ಪತ್ರಿಕೆ ಏನಪ್ಪಾ ಅಂದ್ರ ಬಜೆಟ್ ಎಂಬ ಪದ ಏನಪ್ಪಾ ಅಂದ್ರ ಬಂದದು. ನೋಡ್ರಿ, ಈಗಿನ ಕಾಲದಲ್ಲಿ, ಆಧುನಿಕ ಕಾಲದ ಪ್ರಾಚೀನ ಕಾಲದಲ್ಲಿ ಏನಿರ್ಲಿಲ್ಲ ಅಂತ ಪ್ಲಾಸ್ಟಿಕ್ ಇರಲಿಲ್ಲ. ಈಗೆಲ್ಲ ಪ್ಲಾಸ್ಟಿಕ್ ಸುಟ್ ಕೇಸು, ಬ್ರೀಫ್ ಕೇಸು ಎಲ್ಲ ಬಂದಿದಾವ್. ಆದ್ರೆ ಆಗಿನ ಕಾಲದಲ್ಲಿ ಚರ್ಮದ ಚೀಲ ಅಂದ್ರೆ ಪ್ರಾಣಿಗಳ ಚರ್ಮದಿಂದ ತಯಾರು ಮಾಡಿದಂತ ಏನಪ್ಪಾ ಅಂದ್ರ ಚೀಲಗಳಿದ್ದು. ಅದ್ರೊಳಗ ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ತಮ್ಮ ಕಾಗದ ಪತ್ರಗಳಿರ್ಬೋದು, ತಮ್ಮ ಹಣಕಾಸು ಆಗಿರ್ಬೋದು, ಎಲ್ಲ ಏನಪ್ಪಾ ಅಂದ್ರೆ ಆ ಚೀಲದಾಗ ಇಟ್ಕೊಂಡಿದ್ರು. ಹಾಗಾಗಿ ಇದಕ್ಕೆ ಮುಂಗಡ ಪತ್ರಿಕೆ ಬಜೆಟ್ ಅಂತ ಕರೀತಾರೆ. ಇದು ಅಂತೂ ನಿಮಗೆ ಅರ್ಥ ಆಗಿತ್ತು. ನೋಡ್ರಿ, ಭಾರತ ಸಂವಿಧಾನದ 112ನೇ ವಿಧಿ, ಎಷ್ಟನೇ ವಿಧಿ? 112ನೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರ ಭಾರತದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತದ. ಆದ್ರ ಈ ಬಜೆಟ್ ಎಂಬ ಪದ ನಮ್ಮ ಭಾರತ ಸಂವಿಧಾನದೊಳಗೆ ಎಲ್ಲಿ ಉಲ್ಲೇಖ ಮಾಡಿಲ್ಲ. ಇದೊಂದು ನೆನಪಿರ್ಬೇಕು ನಿಮಗೆ. ಬಜೆಟ್ ಎಂಬ ಪದ ಏನದಲ್ಲ, ಈ ಬಜೆಟ್ ಎಂಬ ಪದ ಏನಪ್ಪಾ ಅಂದ್ರ ಭಾರತ ಸಂವಿಧಾನದೊಳಗೆ ಏನಪ್ಪಾ ಅಂದ್ರೆ ಎಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾದ್ರೆ ಏನಂತ ಉಲ್ಲೇಖ ಮಾಡಿದಾರ? ಏನಂತ ಉಲ್ಲೇಖ ಮಾಡಿದಾರ ಅಂದ್ರ ಸರ್ಕಾರದ ವಾರ್ಷಿಕ ಆಯವ್ಯಯದ ಪಟ್ಟಿ ಅಂತ ಏನ್ ಮಾಡಿದಾರಪ್ಪ ಅಂದ್ರ ಅದನ್ನ ಉಲ್ಲೇಖ ಮಾಡಿದಾರ. ಅಂದ್ರ ಎನ್ಯುವಲ್ ಫಿನಾನ್ಸಿಯಲ್ ಸ್ಟೇಟ್ಮೆಂಟ್ ಆಫ್ ಗೌರ್ಮೆಂಟ್ ಅಂತ ಪದವನ್ನು ಉಲ್ಲೇಖ ಮಾಡ್ಯಾರ. ಆದ್ರೆ ಈ ಬಜೆಟ್ ಅನ್ನೋ ಪದ ಏನಾಗಿದಪ್ಪ ಅಂದ್ರ ಉಲ್ಲೇಖ ಮಾಡಿಲ್ಲ. ನೆನಪಿರ್ಲಿ. ನೆಕ್ಸ್ಟ್, ಹಣಕಾಸು ಸಚಿವರು ಪ್ರತಿ ವರ್ಷ ಫೆಬ್ರವರಿ 1ಕ್ಕೆ ಯಾವಾಗ ಮಂಡಿಸ್ತಾರ ಬಜೆಟ್ ಅನ್ನ? ಫೆಬ್ರವರಿ 1ಕ್ಕೆ ಏನ್ ಮಾಡ್ತಾರ? ಪ್ರತಿ ವರ್ಷ ಬಜೆಟ್ ಅನ್ನ ಮಂಡಿಸ್ತಾರ. ಯಾವ ಸದನದಲ್ಲಿ ಮಂಡಿಸ್ತಾರ ಅಂದ್ರ ಲೋಕಸಭೆಯಲ್ಲಿ ಅದನ್ನ ಮಂಡಿಸ್ತಾರ. ಯಾವಾಗ್ಲೂ ಮುಂಗಡ ಪತ್ರ ಅಥವಾ ಬಜೆಟ್ ಅನ್ನು ಮೊದಲಿಗೆ ಯಾವ ಸದನದಲ್ಲಿ ಮಂಡಿಸ್ಬೇಕಪ್ಪ ಅಂದ್ರ ಲೋಕಸಭೆಯಲ್ಲೇ ಮಂಡಿಸ್ಬೇಕು. ಕಂಪಲ್ಸರಿ ಇದು. ಹಣಕಾಸಿನ ಮಸೂದೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಮೊದಲು ಯಾವ ಸದನದೊಳಗೆ ಮಂಡಿಸ್ಬೇಕಪ್ಪ ಅಂದ್ರ ಲೋಕಸಭೆಯಲ್ಲೇ ಮಂಡಿಸಬೇಕು. ಆದ್ರೆ ಸಾಮಾನ್ಯ ಮಸೂದೆಗಳು ಏನಾದ್ರೂ ಯಾವುದೇ ಇದ್ರ ಅದು ರಾಜ್ಯಸಭೆಯಲ್ಲಾದ್ರೂ ಮಂಡಿಸಬಹುದು, ಲೋಕಸಭೆಯಲ್ಲಾದ್ರೂ ಮಂಡಿಸಬಹುದು. ಆದ್ರ ಹಣಕಾಸಿನ ಮಸೂದೆ ಅಥವಾ ಬಜೆಟ್ ಕಂಪಲ್ಸರಿ ಆಗಿ ಮೊದಲು ಲೋಕಸಭೆ ಒಳಗೆ ಏನ್ ಮಾಡ್ಬೇಕಾಗ್ತದಪ್ಪ ನಾವು ಪ್ರಸ್ತಾಪ ಅಂದ್ರ ಮಂಡನೆ ಮಾಡ್ಬೇಕಾಗ್ತದ. ನೋಡ್ರಿ, ಆ ಬಜೆಟ್ ಅನ್ನ ಮಂಡನೆ ಮಾಡೋಕ್ಕಿಂತ ಮುಂಚೆ ನಾವು ಯಾರ ಅನುಮತಿಯನ್ನು ಕಂಪಲ್ಸರಿ ಆಗಿ ಪಡಿಬೇಕಾಗ್ತದಪ್ಪ ಅಂದ್ರ ರಾಷ್ಟ್ರಪತಿ ಅನುಮತಿಯನ್ನ ಕಂಪಲ್ಸರಿ ಆಗಿ ಪಡೆಯಲಾಗ್ತದ. ಹಾಗಾದ್ರೆ ಬಜೆಟ್ ಅಂದ್ರೆ ಏನ್ರಿ? ನೋಡ್ರಿ, ಬಜೆಟ್ ಅಂದ್ರೆ ಏನಪ್ಪ ಅಂದ್ರ ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳ ಪಟ್ಟಿ. ಇದು ಮುಂಗಡ ಪತ್ರ ಅಂದ್ರೆ ಏನು? ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಪಟ್ಟಿಯನ್ನೇ ನಾವೇನಂತ ಕರಿತೀವಪ್ಪ ಅಂದ್ರ ಮುಂಗಡ ಪತ್ರ ಅಥವಾ ಬಜೆಟ್ ಅಂತ ಕರಿತೀವಿ. ಮುಂದಿನ ವರ್ಷ ಅಂದ್ರ 2025-26ನೇ ಸಾಲಿನಲ್ಲಿ ನಾವು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು, ಯಾವ್ಯಾವ ಮೂಲದಿಂದ ಎಷ್ಟು ಆದಾಯವನ್ನು ಗಳಿಸಬೇಕು, ಒಂದು ಅಂದಾಜು ಪಟ್ಟಿ ಇಟ್ಕೊಂಡು ತಯಾರಿಸುವುದನ್ನ ಏನಾಗಿರ್ತದಪ್ಪ ಅಂದ್ರ ಬಜೆಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ರು. ಭಾರತದ ಹಣಕಾಸು ವರ್ಷದ ಅವಧಿ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರ ಏಪ್ರಿಲ್ 1ರಿಂದ ಯಾವರಲ್ಲಿಂದ ಪ್ರಾರಂಭ ಆಗ್ತದ? ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ವರೆಗೆ ಏನಾಗ್ತದಪ್ಪ ಅಂದ್ರ ಕಂಡ ಆಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೆ ಸಾಕಷ್ಟು ಬಾರಿ ಏನ್ ಮಾಡಿದಪ್ಪ ಪ್ರಶ್ನೆ ಕೇಳಿದಾನ. ಏನಂತ ಕೇಳಿದಾನ? ಭಾರತದ ಹಣಕಾಸು ವರ್ಷದ ಅವಧಿ ಏನಂತ ಕೇಳಿದಾನ? FDI ಕೇಳಿದಾನ, SDI ಕೇಳಿದಾನ, PC ಎಕ್ಸಾಮ್ ಕೇಳಿದಾನ. ಇದೇ ಎಕ್ಸಾಮ್ ಕೇಳಿಲ್ಲ ಅನ್ನಂಗಿಲ್ಲ, ಅಷ್ಟು ಇಂಪಾರ್ಟೆಂಟ್ ಆದಂತಿದ್ದು. ಏಪ್ರಿಲ್ 1 ಪ್ರಾರಂಭ ಆಗ್ತದ, ಮಾರ್ಚ್ 31ಕ್ಕೆ ಏನಾಗ್ತದ? ಎಂಡ್ ಆಗ್ತದ. ಮತ್ತೆ ಹಣಕಾಸು ಮಸೂದೆಯನ್ನು ಮೊದಲ ಬಾರಿಗೆ ಯಾವ ಸದನದಲ್ಲಿ ಮಂಡಿಸಲಾಗ್ತದ ಅಂತ ಕೇಳೋಣ?
ಭಾರತ ಸಂವಿಧಾನ ಎಷ್ಟನೇ ವಿಧಿ ಪ್ರಕಾರ ಭಾರತದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತದೆ ಅಂತ ಇಷ್ಟೆಲ್ಲ ಏನ್ ಮಾಡಿದಾರಪ್ಪ ನಮಗ ಪ್ರಶ್ನೆಯನ್ನ ಕೇಳಿದ್ದಾನೆ. ಹಾಗಾಗಿ ಬಜೆಟ್ ಕುರಿತು ಸಾಮಾನ್ಯ ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ, ನೋಟ್ಸ್ ಆನ್ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಭಾರತದ ಮುಂಗಡ ಪತ್ರ ಮೊದಲು ಬಾರಿಗೆ ಮಂಡಿಸಿದವ್ರು ಯಾರಪ್ಪ ಅಂದ್ರ ಜೇಮ್ಸ್ ವಿಲ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿ ಬರ್ತಾನ. ಯಾವಾಗ ಮಂಡಿಸಿದ ಆತ? ಏಪ್ರಿಲ್ 7, 1860 ಏನಪ್ಪಾ ಅಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾನ. ಕೇಳ್ತಾರ ನಾಳೆ ಭಾರತದಲ್ಲಿ ಮೊದಲು ಬಾರಿಗೆ ಮುಂಗಡ ಪತ್ರವನ್ನು ಮಂಡಿಸಿದವರು ಯಾರು ಅಂತ ಕೇಳಿದಾಗ ಜೇಮ್ಸ್ ವಿಲ್ಸನ್ ಅಂತ ಬೇಕು. ಹಾಗೆ ನೆಕ್ಸ್ಟ್ ನೋಡ್ರಿ, ಸ್ವಾತಂತ್ರ್ಯ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡಿಸಿದವರು ಯಾರಪ್ಪ ಅಂದ್ರೆ ಷಣ್ಮುಗಂ ಚೆಟ್ಟಿ ಅಂತ ಬರ್ತಾರ. ಭಾರತದ ಮೊದಲ ಹಣಕಾಸು ಸಚಿವರಾದಂತ ಷಣ್ಮುಗಂ ಚೆಟ್ಟಿ ಅವರು ಏನಪ್ಪ ಅಂದ್ರ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಆತ ಮಂಡಿಸ್ತಾನ. ಯಾವಾಗ ಮಂಡಿಸ್ತಾನ ಅಂದ್ರ ನವೆಂಬರ್ 26, 1947 ಆತ ಏನ್ ಮಾಡ್ತಾರ ಪ್ರಕಟ ಮಾಡ್ತಾರ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಅವರು ಬರ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಮುಂಗಡ ಪತ್ರ ಅಥವಾ ಬಜೆಟ್ ಅನ್ನು ಯಾರು ಮಂಡಿಸಿದ್ರಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಬರ್ತಾರೆ. ಎಷ್ಟು ಬಾರಿ ಮಂಡಿಸಿದ್ರು ಅವರು? 10 ಬಾರಿ ಮಂಡಿಸಿದ್ರು. ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಯಾರು ಮಂಡಿಸಿದ್ರಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಅವರು. ಎಷ್ಟು ಬಾರಿ ಅಪ್ಪ ಅಂದ್ರ 10 ಬಾರಿ. ಅದ್ರೊಳಗಡೆ 8 ಪೂರ್ಣ ಅವಧಿ ಬಜೆಟ್ ಅನ್ನು ಮಂಡಿಸ್ತಾರ, 2 ಮಧ್ಯಮ ಅವಧಿ ಬಜೆಟ್ ಅನ್ನ ಮಂಡಿಸ್ತಾರ. ಒಟ್ಟಾರೆ ಎಷ್ಟು ಬಜೆಟ್ ಅನ್ನು ಮಂಡಿಸ್ತಾರಪ್ಪ ಅಂದ್ರ ಅವರು 10 ಬಾರಿ ಬಜೆಟ್ ಅನ್ನ ಮಂಡಿಸ್ತಾರ. ನೆಕ್ಸ್ಟ್ ನೋಡ್ರಿ, ಅತಿ ಹೆಚ್ಚು ಮುಂಗಡ ಪತ್ರ ಮಂಡಿಸಿದ ಮಹಿಳಾ ಹಣಕಾಸು ಸಚಿವ ಯಾರಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮನ್. ನೋಡ್ರಿ, 8 ಬಜೆಟ್ ಗಳನ್ನು ಮಂಡಿಸ್ತಾರ. ಅತಿ ಹೆಚ್ಚು ಮುಂಗಡ ಪತ್ರ ಮಂಡಿಸಿದ ಮಹಿಳಾ ಹಣಕಾಸು ಸಚಿವ ಯಾರಂದ್ರ ನಿರ್ಮಲಾ ಸೀತಾರಾಮನ್. ನೆಕ್ಸ್ಟ್, ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, 2000 ಇಸ್ವಿವರೆಗೆ ಸಂಜೆ 5 ಗಂಟೆಗೆ ಮುಂಗಡ ಪತ್ರವನ್ನು ಮಂಡಿಸಲಾಗುತ್ತಿದ್ದು, ಇದನ್ನು ಬದಲಾಯಿಸಿ 2001ರಲ್ಲಿ ಮೊದಲ ಬಾರಿಗೆ ಯಶವಂತ್ ಸಿನ್ಹಾ ಅವರು ಏನ್ ಮಾಡಿದ್ರಪ್ಪ ಅಂದ್ರ 11 ಗಂಟೆಗೆ ಬಜೆಟ್ ಅನ್ನು ಮಂಡಿಸುವಂತ ಸಂಪ್ರದಾಯವನ್ನು ಅವರು ಜಾರಿಗೆ ತಂದ್ರು. ನೋಡ್ರಿ, ನಾವು ಮೊದಲು ಬ್ರಿಟಿಷರ ಅಧೀನದಲ್ಲಿದ್ವಿ. ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ. ಸ್ವಾತಂತ್ರ್ಯ ಸಿಕ್ಕಾದ ಮೇಲೂ ಏನಾಯ್ತಪ್ಪ ಅಂದ್ರೆ ನಾವು 5 ಗಂಟೆಗೆ ಅಂದ್ರೆ ಬಜೆಟ್ ಅನ್ನು ಮಂಡಿಸುವ ವಸಾಹತುಶಾಹಿ ನೀತಿಯನ್ನು ಜಾರಿಗೆ ಹಂಗೆ ಏನಪ್ಪಾ ಅಂದ್ರ ನಾವು ಅನುಸರಿಸ್ಕೊಂಡು ಬಂದಿದ್ವಿ. ಆದ್ರೆ 2001ರಲ್ಲಿ ಯಶವಂತ್ ಸಿನ್ಹಾ ಅವರು ಏನ್ ಮಾಡಿದ್ರಪ್ಪ ಅಂದ್ರ ನೋಡ್ ಯಶವಂತ್ ಸಿನ್ಹಾ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ 5 ಗಂಟೆ ಬದಲಾಗಿ ಏನ್ ಮಾಡಿದ್ರಪ್ಪ ಅಂದ್ರ 11 ಗಂಟೆಗೆ ಬಜೆಟ್ ಅನ್ನು ಮಂಡಿಸುವ ಸಂಪ್ರದಾಯವನ್ನು ಅವರು ಜಾರಿಗೆ ತಂದ್ರು. ನೆಕ್ಸ್ಟ್, ಬಜೆಟ್ ಅಂದ್ರೆ ಲೋಕಸಭೆಯಲ್ಲಿ ಬಜೆಟ್ ಅನ್ನ ಮಂಡಿಸಿದ ನಂತರ ಅಲ್ಲಿ ಅನುಮತಿ ಪಡೆದು ಅದು ನೆಕ್ಸ್ಟ್ ಯಾವ ಸದನಕ್ಕೆ ಹೋಗುತ್ತಂದ್ರೆ ರಾಜ್ಯಸಭೆಗೆ ಹೋಗುತ್ತದೆ. ರಾಜ್ಯಸಭೆಯಲ್ಲೂ ಬಜೆಟ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಚರ್ಚಿಸಲಾಗುತ್ತದೆ. ಆ ನಂತರ ಅದರ ಬಗ್ಗೆ ದೀರ್ಘವಾಗಿ ಚರ್ಚೆ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನು ಒಪ್ಪಿಗೆಗಳನ್ನು ನೆಕ್ಸ್ಟ್ ಅದು ನೀಡಬಹುದು, ಒಪ್ಪಿಗೆ ನೀಡಬಹುದು, ಸಲಹೆಗಳನ್ನು ಆ ಲೋಕಸಭೆ ಅದನ್ನ ಸ್ವೀಕಾರ ಮಾಡಬಹುದು. ಸಲಹೆಗಳನ್ನ ರಾಜ್ಯಸಭೆ ನೀಡಿದಂತ ಸಲಹೆಗಳನ್ನ ಸ್ವೀಕಾರ ಮಾಡಬಹುದು, ಇಲ್ಲ ಸ್ವೀಕಾರ ಮಾಡದೇ ಇರಬಹುದು. ಆದ್ರ ರಾಜ್ಯಸಭೆ ಒಪ್ಪಿಗೆ ಅಂತೂ ಕಂಪಲ್ಸರಿ ಏನಾಗ್ತದಪ್ಪ ಅಂದ್ರೆ ಕೊಡ್ಬೇಕು. ಆದ್ರ ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದಂತ ಬಜೆಟ್ ರಾಜ್ಯಸಭೆಯಲ್ಲಿ ಕೇವಲ ಎಷ್ಟಪ್ಪ ಅಂದ್ರೆ 14 ದಿನಗಳವರೆಗೆ ಮಾತ್ರ ಅದನ್ನ ತಡೆ ಹಿಡಿಯುವಂತ ಅಧಿಕಾರ ಅದ. ಒಂದ್ 14 ದಿನ ಆದ ನಂತರ ಅವ್ರು ಒಪ್ಪಿಗೆ ಕೊಡಲಿಲ್ಲ ಅಂದ್ರ ನೋಡ್ರಿ, ಅದು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಲೋಕಸಭೆ ಏನಾಗಿದಪ್ಪ ಅಂದ್ರ ಆ ರಾಜ್ಯಸಭೆಯ ಒಪ್ಪಿಗೆ ಸಿಕ್ಕದಂತ ಅದನ್ನ ಸೀದಾ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಕಳಿಸ್ತಾರ. ಹೀಗಾಗಿ ಹಣಕಾಸಿನ ವಿಷಯದಲ್ಲಿ ರಾಜ್ಯಸಭೆಗೆ ಏನಾಗಿದಪ್ಪ ಅಂದ್ರ ಅಷ್ಟೊಂದು ಅಧಿಕಾರ ಇಲ್ಲ. ಹಣಕಾಸು ಮಸೂದೆ ಆಗಿರ್ಬಹುದು, ನೆಕ್ಸ್ಟ್ ಬಜೆಟ್ ಆಗಿರ್ಬಹುದು, ಅದಕ್ಕೆ ಮೊದಲು ಎಲ್ಲಿ ಯಾವ ಸದನದೊಳಗೆ ಮಂಡಿಸ್ಬೇಕಪ್ಪ ಅಂದ್ರ ಲೋಕಸಭೆಯಲ್ಲಿ ಮಂಡಿಸ್ಬೇಕಂತ. ಈ ಬಜೆಟ್ ಅನ್ನು ರಾಷ್ಟ್ರಪತಿಗೂ ಸಹ ತಡೆಯುವುದಕ್ಕೆ ಅಧಿಕಾರ ಇಲ್ಲ, ರಾಜ್ಯಸಭೆಗೂ ಇಲ್ಲ, ನೆಕ್ಸ್ಟ್ ರಾಷ್ಟ್ರಪತಿಗೆ. ಯಾಕಿಲ್ರಿ ಅಂತ ಕೇಳಬಹುದು. ಯಾಕಿಲ್ಲಪ್ಪ ಅಂದ್ರ ನಾವು ಬಜೆಟ್ ಅನ್ನು ಮಂಡಿಸುವುದಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡಿರ್ತೇವಪ್ಪ ಅಂದ್ರ ರಾಷ್ಟ್ರಪತಿಗಳ ಅನುಮತಿಯನ್ನೇ ಪಡೆದೇ ನಾವು ಬಜೆಟ್ ಅನ್ನು ಮಂಡಿಸ್ತೀವಿ. ಹಾಗಾಗಿ ರಾಷ್ಟ್ರಪತಿಗಳು ಬಜೆಟ್ ಅನ್ನು ತಡೆ ಹಿಡಿಯುವಂತ ಅಧಿಕಾರ ಅವರಿಗೆ ಇರೋದಿಲ್ಲ. ಇದು ನೆಕ್ಸ್ಟ್ ನೋಡ್ರಿ, ನಾವು ನಮ್ಮ ಸರ್ಕಾರಕ್ಕೆ ಆದಾಯ ಯಾವ್ಯಾವ ಮೂಲಗಳಿಂದ ಬರುತ್ತದೆ, ರುಫಿ ಕಮ್ಸ್ ಫಾರ್ಮ್ ಅಂತ ಕಟ್ರಿ. ಯಾವ್ಯಾವ ಮೂಲದಿಂದ ಬರುತ್ತದೆ ಅನ್ನೋದು ಏನಪ್ಪ ಅಂದ್ರೆ ಕಂಪಲ್ಸರಿ ನೆನಪಿಡಬೇಕು. ಬಜೆಟ್ 2025-26 ಬಹಳ ಪ್ರಾಮುಖ್ಯವಾದ ವಿಷಯವಾಗ್ತದೆ ನೋಡ್ರಿ ಇದು. ಯಾವ ಅತಿ ಹೆಚ್ಚು ಆದಾಯ ಯಾವ ಮೂಲದಿಂದ ಬರ್ತದ ಅನ್ನೋದು ತಿಳ್ಕೊಂಬಿಡ. ನೋಡ್ರಿ, ಬಾರೋವಿಂಗ್ ಅಂಡ್ ಅದರ್ ಲಯಬಿಲಿಟೀಸ್ ಅಂತದ, ಅದರಿಂದ ಎಷ್ಟು ಪರ್ಸೆಂಟೇಜ್ ಬರ್ತದಪ್ಪ ಅಂದ್ರ 24% ಬರ್ತದ. ಸರ್ಕಾರಕ್ಕೆ ಹೆಚ್ಚು ಆದಾಯ ತಂದುಕೊಡುವ ಮೂಲ ಯಾವ್ದಪ್ಪ ಅಂದ್ರ ಬಾರೋವಿಂಗ್ ಅಂಡ್ ಅದರ್ ಲಯಬಿಲಿಟೀಸ್. ಇದ್ರ ಮೇಲೆ ಪ್ರಶ್ನೆಗಳು ಎಂಡಿಗೆ ಬರ್ತಾವ, ಅವುಗಳ ಬಗ್ಗೆ ಏನಪ್ಪ ಅಂತ ತಿಳ್ಕೊಂಡು ಫಸ್ಟ್ ಇವುಗಳನ್ನ ತಿಳ್ಕೊಂಡ್ರೆ ಅಂದ್ರೆ ಕಂಪಲ್ಸರಿ ನೆಕ್ಸ್ಟ್ ಬರುವ ಎಕ್ಸಾಮ್ದಾಗ ಒಂದು ಮಾರ್ಕ್ಸ್ ಕಂಪಲ್ಸರಿ ಇದ್ದೇ ಇರ್ತದ. ನೋಡ್ರಿ, ನೆಕ್ಸ್ಟ್ ಕಾರ್ಪೊರೇಷನ್ ಟ್ಯಾಕ್ಸ್ ಬರ್ತದ. ಕಾರ್ಪೊರೇಷನ್ ಟ್ಯಾಕ್ಸ್ ಲಿಂದ ಎಷ್ಟು ಪರ್ಸೆಂಟೇಜ್ ಬರ್ತದಪ್ಪ ಅಂದ್ರ 17% ಬರ್ತದ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆ ಬರ್ತದ, ಅದಕ್ಕೆ 22% ಬರ್ತದ. ಸರ್ಕಾರಕ್ಕೆ ಹೆಚ್ಚು ಆದಾಯ ತಂದು ಕೊಡುವ ಮೂಲ
ಯಾವುದು ಫಸ್ಟ್ ಯಾವ್ದು ಬರ್ತದಪ್ಪ ಅಂದ್ರೆ ಬಾರೋವಿಂಗ್ ಅಂಡ್ ಅದರ್ ಲಯಬಿಲಿಟೀಸ್ ಬರ್ತದ. ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತದ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಬರ್ತದ. ಯಾವ್ದು ಬರ್ತದ? ಇನ್ಕಮ್ ಟ್ಯಾಕ್ಸ್ ಬರ್ತದ. ಎಷ್ಟು ಪರ್ಸೆಂಟೇಜ್? ಅದು 24%, ಇದು 22%. ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ ಯಾವ್ದು ಬರ್ತದಪ್ಪ ಅಂದ್ರೆ GST ಬರ್ತದ. GST ಅಂಡ್ ಅದರ್ ಟ್ಯಾಕ್ಸಸ್ ಬರ್ತದ. ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದ್ರೆ 18%. ಸರ್ಕಾರಕ್ಕೆ ಹೆಚ್ಚು ಆದಾಯ ತಂದು ಕೊಡುವ ಟಾಪ್ 3 ಮೂಲಗಳನ್ನು ನೋಡಿದಾಗ ಒಂದು ಬಾರೋವಿಂಗ್ ಅಂಡ್ ಅದರ್ ಲಯಬಿಲಿಟೀಸ್ ಬರ್ತದ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಬರ್ತದ, ಮೂರನೇದು ಏನಪ್ಪಾ ಅಂದ್ರೆ GST ಮತ್ತು ಅದರ್ ಟ್ಯಾಕ್ಸಸ್ ಗಳು ಬರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವ ಈ 3 ಅಂಶಗಳನ್ನು ಏನ್ ಮಾಡ್ರಪ್ಪ ಅಂದ್ರೆ ನೆನಪಿಟ್ಕೋರಿ. ಅದ್ರ ಜೊತೆ ಕಾರ್ಪೊರೇಷನ್ ಟ್ಯಾಕ್ಸ್ ಇಟ್ಕೋರಿ. ಸಾಕಷ್ಟು ಬಾರಿ ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಶ್ನೆ ಕೇಳಿದಾರೆ ಇದ್ರ ಮೇಲೆ. ನೆಕ್ಸ್ಟ್ ನಮ್ಮ ಹಣ ಯಾವುದೇ ಖರ್ಚಾಗ್ತದ ರುಪಿ ಗೋಸ್ ಟು ಅಂತ ಕೊಟ್ಟಿದ್ದಾನ. ಅತಿ ಹೆಚ್ಚು ಯಾವುದಕ್ಕೆ ಖರ್ಚಾಗ್ತದಪ್ಪ ಅಂದ್ರ ಸ್ಟೇಟ್ ಟ್ಯಾಕ್ಸ್ ಡ್ಯೂಟೀಸ್ಗೆ ಹೆಚ್ಚು ಖರ್ಚಾಗ್ತದೆ. ಎಷ್ಟು ಪರ್ಸೆಂಟೇಜ್ ಖರ್ಚಾಗ್ತದಪ್ಪ ಅಂದ್ರ 22% ಖರ್ಚಾಗ್ತದ. ನೆಕ್ಸ್ಟ್ ಎರಡನೇ ಸ್ಥಾನ ಯಾವ್ದು ಖರ್ಚಾಗ್ತದ ಅಂದ್ರ ಇಂಟ್ರೆಸ್ಟ್, ಬಡ್ಡಿ ದರ. ಸರ್ಕಾರ ಮಾಡಿದಂತ ಸಾಲಕ್ಕೆ ಏನು ಬಡ್ಡಿ ಕಟ್ತದಲ್ಲ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಖರ್ಚಾಗ್ತದಪ್ಪ ಅಂದ್ರ 20% ಖರ್ಚಾಗ್ತದ. ನೆಕ್ಸ್ಟ್ ಅದು ಬಿಟ್ರ ಮೂರನೇ ಸ್ಥಾನ ಯಾವ್ದು ಬರ್ತದಪ್ಪ ಅಂದ್ರ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬರ್ತದ. ಅದಕ್ಕೆ ಎಷ್ಟು ಖರ್ಚಾಗ್ತದಪ್ಪ ಅಂದ್ರ 16% ಏನಾಗ್ತದ ಅಂದ್ರೆ ಖರ್ಚಾಗ್ತದ. ಈ 3 ಏನ್ ಮಾಡ್ರಪ್ಪ ಅಂದ್ರ ಟಾಪ್ 3 ಅನ್ನ ನೆನಪಿಟ್ಕೋರಿ. ಎಕ್ಸಾಮ್ ಒಳಗೆ ಏನಪ್ಪ ಅಂದ್ರೆ ಇವುಗಳನ್ನೇ ನಮಗ ಟಾರ್ಗೆಟ್ ಅನ್ನ ಮಾಡ್ತಿರ್ತಾರೆ. ಇನ್ನೊಂದು ಪೆನ್ಷನ್ ಇಷ್ಟು ಪೆನ್ಷನ್ ಏನಪ್ಪ ಅಂದ್ರೆ ಬಹಳ ಸುದ್ದಿ ಒಳಗಿರುವಂತದ್ದು. ಎಷ್ಟು ಪರ್ಸೆಂಟೇಜ್ ಖರ್ಚಾಗ್ತದಪ್ಪ ಅಂದ್ರೆ 4% ಖರ್ಚಾಗ್ತದ. ಇಲ್ಲಿರುವಂತ ಎಲ್ಲಾ ಅಂಶಗಳನ್ನು ಇಂಪಾರ್ಟೆಂಟ್ ಆಗ್ತಾವ. ಆದ್ರೆ ನಮಗೆ ಎಕ್ಸಾಮ್ ಯಾವ ಟಾರ್ಗೆಟ್ ಮಾಡ್ತಾನೋ ಅದನ್ನ ಮಾತ್ರ ಏನ್ ಮಾಡೋಣಪ್ಪ ನಾವು ಫೋಕಸ್ ಅನ್ನ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. 50 ಪ್ರಶ್ನೆಗಳದವ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಈ 2025-26ನೇ ಬಜೆಟ್ ಅಲ್ಲಿ ಯಾವುದೇ ಅಂಶಗಳನ್ನು ಮಿಸ್ ಮಾಡಿಲ್ಲ. ಆ ತರ ಏನಪ್ಪಾ ಅಂದ್ರ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಗಳ ಅದಾವ. ನೋಡ್ರಿ, ಒಂದನೇ ಪ್ರಶ್ನೆ ಬಹಳ ಈಜಿ ಆಗ್ಯದ. 2025-26ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿದ ಕೇಂದ್ರ ಹಣಕಾಸು ಸಚಿವರು ಯಾರು? ಬಹಳ ಈಜಿ ಕ್ವಶನ್. ಆದ್ರೆ ಆಪ್ಷನ್ಸ್ ಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ನೋಡು. ಎ ಆಪ್ಷನ್ಸ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಬಿ ಆಪ್ಷನ್ ದ್ರೌಪದಿ ಮುರ್ಮು, ಸಿ ನರೇಂದ್ರ ಮೋದಿ, ಡಿ ಅಮಿತ್ ಶಾ. ಇದಕ್ಕೆ ರೈಟ್ ಆನ್ಸರ್ ಬಂದ ಏನಪ್ಪಾ ಅಂದ್ರ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ನೇ ಬಜೆಟ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರ ಮಂಡಿಸ್ತಾರ. ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ. ಪ್ರಸ್ತುತ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಬಜೆಟ್ ಅನ್ನು ಮಂಡಿಸಿದರು. ಇತ್ತೀಚೆಗೆ ಎಷ್ಟನೇ ಬಜೆಟ್ ಅನ್ನು ಮಂಡಿಸಿದ್ರು? ಅವರು 8ನೇ ಬಜೆಟ್ ಅನ್ನು ಮಂಡಿಸಿದರು. ಈ ಮೂಲಕ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ ಮಹಿಳೆ ಎನ್ನುವ ಕೀರ್ತಿ ಅವರು ಏನ್ ಮಾಡಿದಾರಪ್ಪ ಅಂದ್ರ ಪಡ್ಕೊಂಡ್ರು. ನೋಡ್ರಿ, ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಜಿಕೆ ಪಾಯಿಂಟ್ ಬರ್ತದ ನೋಡ್ರಿ. ಕೇಂದ್ರದಲ್ಲಿ ಮೊದಲ ಬಾರಿಗೆ ಹಣಕಾಸು ಬಜೆಟ್ ಅನ್ನು ಮಂಡಿಸಿದ ಮಹಿಳೆ ಯಾರಪ್ಪ ಅಂದ್ರ ಶ್ರೀಮತಿ ಇಂದಿರಾ ಗಾಂಧಿ ಬರ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಪ್ಪಾ ಅಂದ್ರ ಪ್ರೈಮ್ ಮಿನಿಸ್ಟರ್ ಆದಂತ ಸಂದರ್ಭದೊಳಗ ಅದರ ಜೊತೆಗೆ ಹಣಕಾಸು ಇಲಾಖೆಯನ್ನು ಏನ್ ಮಾಡಿದ್ರಪ್ಪ ಅಂದ್ರ ಅವರು ನಡೆಸಿಕೊಂಡು ಹೋದ್ರು. ಆದ್ರ ಪೂರ್ಣಾವಧಿ ಹಣಕಾಸು ಸಚಿವರಾಗಿ ಬಜೆಟ್ ಅನ್ನು ಮಂಡಿಸಿದ ಮೊದಲ ಮತ್ತು ಡಿಜಿಟಲ್ ಬಜೆಟ್ ಅನ್ನು ಮಂಡಿಸಿದ ಮೊದಲ ಮಹಿಳಾ ಸಚಿವ ಯಾರಪ್ಪ ಅಂದ್ರ ನಿರ್ಮಲಾ ಸೀತಾರಾಮನ್ ಬರ್ತಾರ. ನೋಡ್ರಿ, ನಿಮಗೆ ಇಲ್ಲೇ ಕನ್ಫ್ಯೂಸ್ ಆಗ್ಬೋದು. ಕೇಂದ್ರದಲ್ಲಿ ಮೊದಲ ಬಾರಿಗೆ ಹಣಕಾಸು ಬಜೆಟ್ ಅನ್ನು ಮಂಡಿಸಿದವರು ಯಾರು ಅಂತ ಕೇಳಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅಂತಿರ್ಬೇಕು. ಅದೇ ಪೂರ್ಣಾವಧಿ ಹಣಕಾಸು ಸಚಿವರಾಗಿ ಬಜೆಟ್ ಅನ್ನು ಮಂಡಿಸಿದವರು ಯಾರು ಅಂದ್ರ ನಿರ್ಮಲಾ ಸೀತಾರಾಮನ್. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಬಜೆಟ್ ಅನ್ನು ಮಂಡಿಸಿದ ಮೊದಲ ಹಣಕಾಸು ಸಚಿವರು ಯಾರು ಅಂತ ಕೇಳಿದಾಗ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡ್ರಿ, 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪ ಅಂದ್ರೆ ಬಿಹಾರ್ ರಾಜ್ಯದ ಮಧುಬನಿ ಕಲೆಯ ಶಾರಿಯನ್ನು ಅವರು ಉಟ್ಕೊಂಡು ಬಂದಿದ್ರು. ಯಾವ ಕಲೆ? ಮಧುಬನಿ ಕಲೆ ಶಾರಿಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಉಟ್ಕೊಂಡು ಬಂದಿದ್ರು. ಬಹಳ ವಿಶೇಷತೆ ಅಂದ್ಕೊಂಡಿದ್ದ ಇದೇ ಶಾರಿ. ನೆಕ್ಸ್ಟ್ ಅದನ್ನ ಯಾರು ಕೊಡುಗೆ ಕೊಟ್ರಪ್ಪ ಅಂದ್ರ ದುಲಾರಿ ದೇವಿ ಕೊಟ್ಟಿದ್ರು. ಅದನ್ನ ಕೊಡುಗೆ ಯಾರು ಕೊಟ್ಟಿದಾರಪ್ಪ ಅಂದ್ರ ದುಲಾರಿ ದೇವಿ ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2002ನೇ ಪ್ರಶ್ನೆ ನೋಡ್ರಿ. 2025-26ರ ಬಜೆಟ್ನಲ್ಲಿ ಪ್ರಮುಖವಾಗಿ ಎಷ್ಟು ಎಂಜಿನ್ ವಲಯಗಳನ್ನು ಗುರುತಿಸಲಾಗಿದೆ? ಎ ಆಪ್ಷನ್ 3, ಬಿ ಆಪ್ಷನ್ 4, ಸಿ ಆಪ್ಷನ್ 6, ಡಿ ಆಪ್ಷನ್ 8. ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಆಪ್ಷನ್ ಏನಾಗ್ತದ? ರೈಟ್ ಆನ್ಸರ್ ಆಗ್ತದ. 2025-26ರ ಬಜೆಟ್ನಲ್ಲಿ ಪ್ರಮುಖವಾಗಿ ಎಷ್ಟು ಎಂಜಿನ್ ವಲಯಗಳನ್ನು ಗುರುತಿಸಲಾಗಿದೆಪ್ಪ ಅಂದ್ರೆ 4 ವಲಯಗಳನ್ನು ಗುರುತಿಸಲಾಗಿದೆ. ಎಷ್ಟು ಗುರುತಿಸಲಾಗ್ಯದ? 4 ವಲಯಗಳನ್ನು ಗುರುತಿಸಲಾಗ. ಅವು ಯಾವ್ಯಾವ ಅನ್ನೋದು ನೋಡ್ರಿ. ನೆಕ್ಸ್ಟ್ ಒಂದನೇದು ಕೃಷಿ ಬರ್ತದ, ಎರಡನೇದು MSME ಬರ್ತದ, ಮೂರನೇದು ಹೂಡಿಕೆ ಬರ್ತದ, ನಾಲ್ಕನೇದು ಏನಪ್ಪಾ ಅಂದ್ರೆ ರಫ್ತು ಬರ್ತದ. 2025-26ರ ಬಜೆಟ್ನಲ್ಲಿ ಪ್ರಮುಖವಾಗಿ ಎಷ್ಟು ಎಂಜಿನ್ ವಲಯಗಳನ್ನು ಗುರುತಿಸಲಾಯ್ತಂದ್ರ 4. ಮೊದಲು ಕೃಷಿ ಬರ್ತದ, ಆಮೇಲೆ MSME ಬರ್ತದ, ನೆಕ್ಸ್ಟ್ ಹೂಡಿಕೆ ಬರ್ತದ, ನೆಕ್ಸ್ಟ್ ಏನಪ್ಪಾ ಅಂದ್ರ ರಫ್ತು ಬರ್ತದ. ಇದರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಕೃಷಿಯನ್ನು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ.
ಕೃಷಿಯನ್ನು ಆರ್ಥಿಕ ಅಭಿವೃದ್ಧಿಯ ಮೊದಲ ಇಂಜಿನ್ ವಲಯ ಎಂದು ಗುರುತಿಸಲಾಗಿದೆ. ನಾಳೆ ಕೇಳ್ತಾನೆ ನಮ್ಮ ಪ್ರಶ್ನೆ ಏನಂತ ಕೇಳ್ತಾನೆ ನೋಡ್ರಿ, 2025-26 ಬಜೆಟ್ ನಲ್ಲಿ ಆರ್ಥಿಕ ಅಭಿವೃದ್ಧಿಯ ಮೊದಲ ಇಂಜಿನ್ ವಲಯ ಎಂದು ಯಾವುದಕ್ಕೆ ಗುರುತಿಸಲಾಗಿದೆ ಅಂತ ನಮಗೆ ಪ್ರಶ್ನೆ ಕೇಳಬಹುದು. ಯಾವುದಕ್ಕೆ ಅದ? ಅಗ್ರಿಕಲ್ಚರ್ ಸೆಕ್ಟರ್ ಬರ್ತದ. ಯಾವ್ದು ಬರ್ತದ? ಅಗ್ರಿಕಲ್ಚರ್ ಸೆಕ್ಟರ್ ಬರ್ತದ. ನೆಕ್ಸ್ಟ್ ನೋಡ್ರಿ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವ ಪ್ರಾರಂಭದಲ್ಲಿ ಆಂಧ್ರ ಪ್ರದೇಶ ಕವಿಯಾದ ಗುರ್ಜಾದ್, ಯಾರು? ಗುರ್ಜಾದ್ ಅಪ್ಪ ರಾವ್ ಅವರ ಏನಪ್ಪಾ ಅಂದ್ರ ಒಂದು ವಾಕ್ಯವನ್ನು ಬಳಸ್ತಾರ. ಅವ್ರು ಯಾವ ವಾಕ್ಯಪ್ಪ ಅಂದ್ರ ದೇಶ್ ಮೆಂಟೆ ಮಟ್ಟಿ ಕಾದೋ ದೇಶ್ ಮೆಂಟಿ ಎಂದರೆ ದೇಶವೆಂದರೆ ಬರೇ ಮಣ್ಣಲ್ಲ, ದೇಶವೆಂದರೆ ಮನುಷ್ಯರು ಎಂದು ಅರ್ಥ ಕೊಡುವುದು. ಇದು ಈ ವಾಕ್ಯವನ್ನು ಪ್ರಸ್ತಾಪ ಮಾಡುವುದರ ಮೂಲಕ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ 2025-26 ಬಜೆಟ್ ಅನ್ನು ಅವರು ಮಂಡಿಸ್ತಾರೆ. ನೆಕ್ಸ್ಟ್ ಬಜೆಟ್ ಕೊನೆಯಲ್ಲಿ ತಮಿಳು ಕವಿಯಾದಂತ ತಿರುವಳ್ಳುವವರ ವ್ಯಾಖ್ಯಾನ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಬಳಸ್ತಾರ. ವಾನೊಕ್ಕಿ ವಾಲು ಉಳಕೆಲ್ಲಂ ಮನ್ನವನ್ ಕೊಯ್ನೊಕ್ಕಿ ವಾಲು ವಾಲು ಕುಟಿ ಅಂದ್ರೆ ಬದುಕು ಶುರುವಾಗುವುದು ಮಳೆ ಹನಿಯ ನಿರೀಕ್ಷೆಯೊಂದಿಗೆ, ಜನರ ಬದುಕು ಸಾಗುವುದು ಸರ್ಕಾರವು ಉತ್ತಮವಾದ ಆಡಳಿತ ನೀಡುತ್ತದೆ ಎನ್ನುವ ಭರವಸೆಗೆ ಅನ್ನುವುದರ ಮೂಲಕ ಅವರು ತಮ್ಮ ಬಜೆಟ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರ ಮುಕ್ತಾಯಗೊಳಿಸ್ತಾರ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ, 2025-26 ಬಜೆಟ್ನಲ್ಲಿ ಅಂದಾಜು ಮಾಡಲಾದ ಒಟ್ಟು ಸ್ವೀಕೃತಿ ಎ ಆಪ್ಷನ್ 34,20,409 ಕೋಟಿ ರೂಪಾಯಿ, ಬಿ ಆಪ್ಷನ್ 10 ಲಕ್ಷ ಕೋಟಿ ರೂಪಾಯಿ, ಸಿ ಆಪ್ಷನ್ 7,500 ಕೋಟಿ ರೂಪಾಯಿ, ನೆಕ್ಸ್ಟ್ ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಏನಪ್ಪ ಪ್ರಶ್ನೆ ಕೇಳಿದನ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಎ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. 2025-26 ಬಜೆಟ್ನಲ್ಲಿ ಅಂದಾಜು ಮಾಡಲಾದ ಒಟ್ಟು ಸ್ವೀಕೃತಿ ಎಷ್ಟಿದೆಯಪ್ಪ ಅಂದ್ರ 34,20,409 ಕೋಟಿ ರೂಪಾಯಿ ಅಂದ್ರ ಸ್ವೀಕೃತಿಯನ್ನ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಪ್ರಶ್ನೆ, 2025-26 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಜಿಲ್ಲೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ? ಎ ಆಪ್ಷನ್ 100 ಜಿಲ್ಲೆಗಳು, ಬಿ ಆಪ್ಷನ್ 200 ಜಿಲ್ಲೆಗಳಲ್ಲಿ, ಸಿ ಆಪ್ಷನ್ 300 ಜಿಲ್ಲೆಗಳಲ್ಲಿ, ಡಿ ಆಪ್ಷನ್ 400 ಜಿಲ್ಲೆಗಳಲ್ಲಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 200 ಜಿಲ್ಲೆಗಳಲ್ಲಿ. ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಪ್ರಸ್ತುತ ವರ್ಷದ ಬಜೆಟ್ ನಲ್ಲಿ ನಮ್ಮ ದೇಶದ 200 ಜಿಲ್ಲೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಎಷ್ಟು ಜಿಲ್ಲೆಗಳಲ್ಲಿ? 200 ಜಿಲ್ಲೆಗಳಲ್ಲಿ. ಯಾವ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರ ಅವರು? ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರ. ಆದ್ರೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್, ಮುಂದಿನ 3 ವರ್ಷಗಳಲ್ಲಿ, ಯಾವ ವರ್ಷ? ಮುಂದಿನ 3 ವರ್ಷಗಳಲ್ಲಿ ದೇಶದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಈ ಪ್ರಾರಂಭದಲ್ಲಿ 200 ಕೇಂದ್ರಗಳಲ್ಲಿ 200 ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳ ಸ್ಥಾಪನೆ. ಅದು ಮುಂದಿನ 3 ವರ್ಷಗಳಲ್ಲಿ ಅಂದ್ರೆ 25, 26, 27, 28 ಏನ್ ಮಾಡ್ತಾರಪ್ಪ ಅಂದ್ರ ದೇಶದ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಏನಿರ್ಬೇಕಪ್ಪ ಅಂದ್ರ ದೇಶದ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಕಂಪಲ್ಸರಿ ಆಗಿ ನಾವು ಏನು ಸ್ಥಾಪನೆ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪಾ ಅಂದ್ರ ಈ ಬಜೆಟಿನ ಪ್ರಸ್ತಾಪದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ, 2025-26 ಕೇಂದ್ರ ಬಜೆಟ್ನಲ್ಲಿ PM ಶ್ರೀ ಯೋಜನೆಗೆ ಎಷ್ಟು ಅನುದಾನ ನೀಡಲಾಗಿದೆ? ಎ ಆಪ್ಷನ್ 7,500 ಕೋಟಿ ರೂಪಾಯಿ, ಬಿ ಆಪ್ಷನ್ 1,28,650 ಕೋಟಿ ರೂಪಾಯಿ, ಸಿ ಆಪ್ಷನ್ 7,500 ರೂಪಾಯಿ, ನೆಕ್ಸ್ಟ್ ಡಿ ಆಪ್ಷನ್ 41,249 ಕೋಟಿ ರೂಪಾಯಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಎ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. 2025-26 ಕೇಂದ್ರ ಬಜೆಟ್ ನಲ್ಲಿ PM ಶ್ರೀ ಯೋಜನೆಗೆ ನೀಡಿದಂತ ಒಟ್ಟು ಅನುದಾನ ಎಷ್ಟಿದಪ್ಪ ಅಂದ್ರ 7,500 ಕೋಟಿ ರೂಪಾಯಿ. ಎಷ್ಟದ? 7,500 ಕೋಟಿ ರೂಪಾಯಿ ಅದ. ನೋಡ್ರಿ, ಪ್ರಸಕ್ತ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಶಿಕ್ಷಣ ಕ್ಷೇತ್ರಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಶಿಕ್ಷಣ ಕ್ಷೇತ್ರಕ್ಕೆ 1,28,650 ಕೋಟಿ ರೂಪಾಯಿಗಳನ್ನ ನೀಡೋದು. ಕೇಳ್ತಾನೆ ನಮ್ಮ ಎಕ್ಸಾಮ್ ಏನಂತ ಕೇಳ್ತಾನ, 2025-26 ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತ ಅನುದಾನವೆಷ್ಟು, ಹಣವೆಷ್ಟು ಅಂತ ನಮಗೆ ಪ್ರಶ್ನೆ ಕೇಳಬಹುದು. ಎಷ್ಟು ಕೊಟ್ಟಿದ್ದಾರ? 1,28,650 ಲಕ್ಷ ಕೋಟಿ ರೂಪಾಯಿ ಏನ್ ಮಾಡಿದಾರಪ್ಪ ಅನ್ನೋದಕ್ಕ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕಳೆದ ವರ್ಷಕ್ಕೆ ಹೋಲಿಸಿದ್ರ ಶೇಕಡ
6.5% ಅನುದಾನ ಹೆಚ್ಚಳವಾಗಿದೆ. ಈ ಹೋದ ವರ್ಷದ ಬಜೆಟ್ಗೂ ಹೋಲಿಸಿದ್ರು ಮತ್ತು ಈ ವರ್ಷದ ಬಜೆಟ್ಗೆ ಹೋಲಿಸಿದ್ರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆಪ್ಪ ಅಂದ್ರೆ 6.65% ಏನಾಗಿದೆಪ್ಪ ಅಂದ್ರೆ ಹೆಚ್ಚಾಗಿದೆ. ಅದರಲ್ಲಿ ಉನ್ನತ ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 50,087 ಕೋಟಿ ರೂಪಾಯಿ, ಶೇಕಡ 39% ಅಷ್ಟು ಕೊಟ್ಟಾರ. ಇನ್ನು ಕಲಿಕಾ ಸಾಮರ್ಥ್ಯ ವೃದ್ಧಿಗೆ ಈ 2025-26ನೇ ಬಜೆಟ್ನಲ್ಲಿ ಕಲಿಕಾ ಸಾಮರ್ಥ್ಯ ವೃದ್ಧಿಗೆ ಎಷ್ಟು ಅಮೌಂಟ್ ಅನ್ನು ತೆಗೆದುಕೊಟ್ಟಿದ್ದಾರಪ್ಪ ಅಂದ್ರೆ 1250 ಕೋಟಿ ರೂಪಾಯಿಗಳನ್ನು ತೆಗೆದುಕೊಟ್ಟಿದ್ದಾರೆ. ನೆಕ್ಸ್ಟ್ PM ಶ್ರೀ ಯೋಜನೆಗೆ ಎಷ್ಟು 7,500 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಇನ್ನು ಸಮಗ್ರ ಶಿಕ್ಷಣ ಯೋಜನೆಗೆ ಇದಕ್ಕೆ 41,249 ಕೋಟಿ ಕಳೆದ ಬಜೆಟ್ನಲ್ಲಿ ಎಷ್ಟು ನೀಡಿದ್ರು ಅಂದ್ರೆ 37,500 ಕೋಟಿ ನೀಡಿದ್ರು. ಈ ವರ್ಷ ಬಜೆಟ್ ನ 41,849 ಕೋಟಿಯನ್ನು ನೀಡಿದ್ದಾರೆ. ಇನ್ನ PM ಪೋಷಣಾ ಶಕ್ತಿ ಯೋಜನೆಗೆ 62,660 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ನೀಡಲಾಗಿದೆ. ಹಾಗಾದ್ರೆ PM ಪೋಷಣಾ ಶಕ್ತಿ ಯೋಜನೆ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ನೀಡುತ್ತದೆ. ಯಾವುದಕ್ಕ? ಶಾಲಾ ಮಕ್ಕಳಿಗೆ. ನೆಕ್ಸ್ಟ್ ನೋಡ್ರಿ 6ನೇ ಪ್ರಶ್ನೆ, ಇಂಟರ್ನ್ಶಿಪ್ ಯೋಜನೆಯ ಅಡಿಯಲ್ಲಿ ತರಬೇತಿ ಪಡೆಯುತ್ತಿರುವ ಯುವಕರಿಗೆ ಸಿಗುವ ಮಾಸಿಕ ಶಿಷ್ಯ ವೇತನ ಎಷ್ಟು? ನೋಡ್ರಿ, ಎ ಆಪ್ಷನ್ 1,500 ರೂಪಾಯಿ, ಬಿ ಆಪ್ಷನ್ 2,500 ರೂಪಾಯಿ, ಸಿ ಆಪ್ಷನ್ 3,500 ರೂಪಾಯಿ, ಡಿ ಆಪ್ಷನ್ 5,000 ರೂಪಾಯಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಡಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. ಇಂಟರ್ನ್ಶಿಪ್ ಯೋಜನೆ ಅಡಿಯಲ್ಲಿ ತರಬೇತಿ ಪಡೆಯುತ್ತಿರುವಂತಹ ಯುವಕರಿಗೆ ಮಾಸಿಕವಾಗಿ ಏನಾಗ್ತದಪ್ಪ ಅಂದ್ರೆ 5,000 ರೂಪಾಯಿ ಶಿಷ್ಯ ವೇತನ ನೀಡಲಾಗ್ತದೆ. ಎಷ್ಟು ನೀಡಲಾಗ್ತದ? 5,000 ರೂಪಾಯಿ ಶಿಷ್ಯ ವೇತನ ಏನಪ್ಪ ಅಂದ್ರೆ ನೀಡಲಾಗ್ತದ. ನೋಡ್ರಿ, 2025-26ರ ಬಜೆಟ್ನಲ್ಲಿ ಈ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ಯುವಕರಿಗೆ ತರಬೇತಿ ನೀಡಲಾಗುವುದೆಂದು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರಿ. ನೋಡ್ರಿ, ಈ ಇಂಟರ್ನ್ಶಿಪ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂದ್ರ 2025-26ರಲ್ಲಿ ಏನಪ್ಪಾ ಅಂದ್ರ 1 ಕೋಟಿ ಯುವಕರಿಗೆ ತರಬೇತಿಯನ್ನ, ಎಂತ ತರಬೇತಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟಿಂಗ್ ತರಬೇತಿಯನ್ನ ಏನಪ್ಪಾ ನಾವು ನೀಡ್ತೀವಿ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಘೋಷಣೆ ಮಾಡಿದಾರೆ. ಈ ತರಬೇತಿಯಲ್ಲಿ ಏನಪ್ಪಾ ಅಂದ್ರೆ 5,000 ರೂಪಾಯಿ ಅವರಿಗೆ ಮಾಸಿಕ ಶಿಷ್ಯ ವೇತನ ಕೊಡಲಾಗ್ತದೆ. ಒಟ್ಟಾರೆಯಾಗಿ ಇದು ಏನಪ್ಪಾ ಅಂದ್ರೆ ಒಂದು 12 ತಿಂಗಳ ಕಾರ್ಯಕ್ರಮವಾಗಿದೆ. ಎಷ್ಟು ತಿಂಗಳ ತರಬೇತಿ ನೀಡ್ತಾರಪ್ಪ ಅಂದ್ರೆ 12 ತಿಂಗಳ ಏನಪ್ಪಾ ಅಂದ್ರೆ ಅವರಿಗೆ ಕಾರ್ಯಕ್ರಮವನ್ನು ನೀಡ್ತಾರ. ಈ ಕಾರ್ಯಕ್ರಮದೊಳಗೆ 12 ತಿಂಗಳೊಳಗೆ 5,000 ರೂಪಾಯಿ ಮಂತ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಷ್ಯ ವೇತನ ಕೊಡ್ತಾರ. ನೆಕ್ಸ್ಟ್ ಕೊನೆಯದಾಗಿ ಏನಪ್ಪಾ ಅಂದ್ರೆ 6,000 ರೂಪಾಯಿ ಏನಪ್ಪಾ ಅಂದ್ರೆ ಒಂದೇ ಸಲಗೆ ಏನಪ್ಪಾ ಅಂದ್ರೆ ಗ್ರಾಂಟ್ ಅನುದಾನವನ್ನ ಏನಪ್ಪಾ ಅಂದ್ರೆ ನೀಡ್ತಾರ. ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ನೋಡ್ರಿ 7ನೇ ಪ್ರಶ್ನೆ, ಪ್ರಸ್ತುತ ವರ್ಷದ ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಎಷ್ಟು ಹಣ ಹಂಚಿಕೆ ಮಾಡಲಾಗಿದೆ? ಎ ಆಪ್ಷನ್ 67,000 ಕೋಟಿ ರೂಪಾಯಿ, ಬಿ ಆಪ್ಷನ್ 9,406 ಕೋಟಿ ರೂಪಾಯಿ, ಸಿ ಆಪ್ಷನ್ 21,960 ಕೋಟಿ ರೂಪಾಯಿ, ಡಿ ಆಪ್ಷನ್ 7,500 ಕೋಟಿ ರೂಪಾಯಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. 2025-26 ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಎಷ್ಟು ಅನುದಾನವನ್ನು ನೀಡಲಾಗಿದೆ ಅಂದ್ರೆ 9,406 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಈ ಅನುದಾನವನ್ನು ನೀಡಲಾಗಿದೆ. ಈ ಗ್ರಾಮ ಸಡಕ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟದ್ದು. ಯಾವುದಕ್ಕೆ ಸಂಬಂಧಪಟ್ಟದ್ದು? ಇದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಏನಪ್ಪಾ ಅಂದ್ರೆ ಇದು ಸಂಬಂಧಪಟ್ಟದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದು, ಕಂಪಲ್ಸರಿ ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಎಕ್ಸಾಮ್ ನೋಡ್ರಿ. ಇದು ಭಾರತೀಯರ ಭಾಷಾ ಪುಸ್ತಕ ಯೋಜನೆ ಮುಖ್ಯ ಉದ್ದೇಶ. ಎ ಆಪ್ಷನ್ ಶಾಲಾ ಗ್ರಂಥಾಲಯಕ್ಕೆ ನೂತನ ಪುಸ್ತಕಗಳನ್ನು ಕೊಡುವುದು, ಬಿ ಆಪ್ಷನ್ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಾ ಭಾರತೀಯ ಭಾಷಾ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲೇ ಸಿಗುವಂತೆ ಮಾಡುವುದು, ಸಿ ಆಪ್ಷನ್ ಹಿಂದಿ ಭಾಷೆಯ ಬಗ್ಗೆ ಮಕ್ಕಳಲ್ಲಿ ಅಭಿಮಾನ ಉಂಟು ಮಾಡುವುದು, ಡಿ ಆಪ್ಷನ್ ಮೇಲಿನ ಎಲ್ಲವೂ ಸರಿಯಾಗಿವೆ. ನೋಡ್ರಿ, ಎಲ್ಲವೂ ಸರಿಯಾಗಿವೆ ಆಗಬೇಕಾಗಿತ್ತದ. ಇಲ್ಲಿ ಬರೀತಿ ನೋಡ್ರಿ, ಎಲ್ಲವೂ ಏನಾಗಿದಪ್ಪ ಅಂದ್ರ ಸರಿಯಾಗಿದವು. ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಆಪ್ಷನ್ ಆಗ್ತದೆ. ಭಾರತೀಯ ಭಾಷಾ ಪುಸ್ತಕ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಪ್ರತಿಯೊಂದು ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಾ ಭಾರತೀಯ ಭಾಷಾ ಪುಸ್ತಕಗಳನ್ನು, ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳನ್ನು ಉಲ್ಲೇಖ ಮಾಡಲಾಗಿದಪ್ಪ ಅಂದ್ರೆ 22 ಭಾಷೆಗಳನ್ನು ಉಲ್ಲೇಖ ಮಾಡದ. ಈ ಭಾರತೀಯ ಭಾಷಾ ಪುಸ್ತಕಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಡಿಜಿಟಲ್ ರೂಪದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಸಿಗುವಂತೆ ಮಾಡುವುದೇ ಭಾರತೀಯ ಭಾಷಾ ಪುಸ್ತಕದ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಆಗ್ಯದ. ನೋಡ್ರಿ ಈ ಯೋಜನೆಯಿಂದ ಏನು ಲಾಭ ಆಗ್ತದಪ್ಪ? ಈ ಯೋಜನೆಯಿಂದ ಏನ್ ಲಾಭ ಆಗ್ತದಂದ್ರ ಭಾರತದ ಡಿಜಿಟಲ್ ಸಾಕ್ಷರತೆ ಮತ್ತು ಭಾರತೀಯ ಭಾಷೆಗಳ ಪ್ರಚಾರ ಮಾಡಲು ಏನಾಗ್ತದಪ್ಪ ಅಂದ್ರ ಅನುಕೂಲ ಆಗ್ತದೆ. ನೆಕ್ಸ್ಟ್ ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಆಲ್ರೆಡಿ ನೀವು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ ನೋಡ್ರಿ,
ಈ ಕೆಳಗಿನ ಯಾವ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಭಾಗದ ಶಾಲಾ ಕಾಲೇಜ್ ಆಸ್ಪತ್ರೆಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಕಲ್ಪಿಸುವುದು? ಎ ಆಪ್ಷನ್ PM ಶ್ರೀ ಆರೋಗ್ಯ ಯೋಜನೆ, ಬಿ ಆಪ್ಷನ್ ನೋಡಿ ನೆಕ್ಸ್ಟ್ ಬಿ ಆಪ್ಷನ್ ಭಾರತದ ನೆಟ್ ಯೋಜನೆ, ಸಿ ಆಪ್ಷನ್ ಮೇಕ್ ಫಾರ್ ಇಂಡಿಯಾ, ಮೇಕ್ ಫಾರ್ ವರ್ಲ್ಡ್ ಯೋಜನೆ, ಡಿ ಆಪ್ಷನ್ ಉಡಾನ್ ಯೋಜನೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಬಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೋಡಿ, ಗ್ರಾಮೀಣ ಭಾಗದ ಶಾಲಾ ಕಾಲೇಜು ಮತ್ತು ಆಸ್ಪತ್ರೆಗಳಿಗೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸಂಪರ್ಕವನ್ನು ಕಲ್ಪಿಸಲು ಭಾರತ ಸರ್ಕಾರ ಏನ್ ಮಾಡ್ಯದಪ್ಪ ಅಂದ್ರೆ ಈ ವರ್ಷದ ಪ್ರಸ್ತುತ ಬಜೆಟ್ ನಲ್ಲಿ ಏನಾಗ್ಯದಪ್ಪ ಅಂದ್ರೆ ಭಾರತ ನೆಟ್ ಯೋಜನೆಯನ್ನು ವಿಸ್ತರಣೆ ಮಾಡೋದು. ಕೇವಲ ಮೊದಲು ಭಾರತ ನೆಟ್ ಯೋಜನೆ ಕೇವಲ ಗ್ರಾಮ ಪಂಚಾಯತಿಗಳ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸ್ತಿದ್ರು. ಈ ವರ್ಷದ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡ್ಯಾರ, ಗ್ರಾಮೀಣ ಭಾಗದಲ್ಲಿರುವಂತ ಶಾಲೆ, ಕಾಲೇಜ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಸ್ಪತ್ರೆಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ನೆಟ್ ಸಂಪರ್ಕವನ್ನು ಕಲ್ಪಿಸಲು ಭಾರತ ನೆಟ್ ಯೋಜನೆ ಅಡಿ ಏನ್ ಮಾಡದಪ್ಪ ಅಂದ್ರೆ ಅದನ್ನ ವಿಸ್ತರಣೆನ ಮಾಡಿದ್ದಾರೆ. ನೋಡ್ರಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇದೆ ನೋಡ್ರಿ. ಭಾರತ ನೆಟ್ ಯೋಜನೆಯಲ್ಲಿ ಗ್ರಾಮೀಣ ಭಾಗದ ಶಾಲಾ ಕಾಲೇಜ್ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಿಗೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಲಾಗುತ್ತದೆ. ಯಾವುದು 2025-26 ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಭಾರತದ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಉಳಿದಂತೆ ಯೋಜನೆ ವಿವರಣೆ ಇದೆ ನೋಡ್ರಿ. ಭಾರತದ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಮೇಕ್ ಫಾರ್ ಇಂಡಿಯಾ ನೋಡ್ರಿ, ಮೇಕ್ ಫಾರ್ ಇಂಡಿಯಾ ಅಥವಾ ಮೇಕ್ ಫಾರ್ ಭಾರತ್ ಮತ್ತು ಮೇಕ್ ಫಾರ್ ವರ್ಲ್ಡ್ ಯೋಜನೆಯ ಅಡಿಯಲ್ಲಿ 5 ರಾಷ್ಟ್ರೀಯ ಎಕ್ಸಲೆನ್ಸ್ ಕೇಂದ್ರಗಳನ್ನು ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಯಾವ ಯೋಜನೆ ಅಡಿಯಲ್ಲಿ 5 ರಾಷ್ಟ್ರೀಯ ಎಕ್ಸಲೆನ್ಸ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗ್ತದೆ ಅಂದ್ರೆ ಮೇಕ್ ಫಾರ್ ಇಂಡಿಯಾ, ಮೇಕ್ ಫಾರ್ ವರ್ಲ್ಡ್ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದ್ರೆ ಅವುಗಳನ್ನ ಸ್ಥಾಪನೆ ಮಾಡಲಾಗ್ತದೆ. ಇನ್ನ PM ಆರೋಗ್ಯ ಯೋಜನೆಯನ್ನು ಇತ್ತೀಚೆಗೆ ಏನಪ್ಪ ಅಂದ್ರೆ ಗೀಗ್ ಕಾರ್ಮಿಕರಿಗೆ ಅಥವಾ ಗೀಗಾ ಕಾರ್ಮಿಕರಿಗೆ ಏನ್ ಮಾಡಿದಾರೆ ವಿಸ್ತರಣೆ ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಇದೆ. ಒಂದ್ ವೇಳೆ ಗೀಗ ಕಾರ್ಮಿಕರು ಅಂದ್ರೆ ಯಾರು ನೋಡ್ರಿ, ಗೀಗಾ ಕಾರ್ಮಿಕರು ಅಂದ್ರೆ ಯಾರಪ್ಪ ಅಂದ್ರೆ ಆನ್ಲೈನ್ ಸರ್ವಿಸ್ ಸೆಂಟರ್ ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಗೀಗಾ ಕಾರ್ಮಿಕರು ಅಂತಾರ. ನಾವು ನೀವು ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ಲ, ಅಮೆಜಾನ್, ನೆಕ್ಸ್ಟ್ ಶಾಪಿ, ಜೊಮ್ಯಾಟೊ, ಅವುಗಳೆಲ್ಲ ಏನ್ ನಮಗೆ ಆರ್ಡರ್ ಮಾಡೋಕೆ ನಮ್ಗೆ ಏನ್ ಆರ್ಡರ್ ಮಾಡಿ ತಂದು ಕೊಡ್ತಾರಲ್ಲ, ಆ ಆರ್ಡರ್ ತಂದು ಕೊಡೋರಿಗೆ ಏನಂತಾರಪ್ಪ ಅಂದ್ರ ಗೀಗಾ ಕಾರ್ಮಿಕರು ಅಂತಾರೆ. ಏನಂತಾರ, ಗೀಗಾ ಅಥವಾ ಗೀಗ್ ಕಾರ್ಮಿಕರು ಅಂತ ಏನಪ್ಪ ಅಂದ್ರೆ ಅವರಿಗೆ ಕರೀತಾರ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ PM ಆರೋಗ್ಯ ಯೋಜನೆ ಏನ್ ಮಾಡಿದಾರಪ್ಪ ಅಂದ್ರೆ ಅಲ್ಲಿ ವಿಸ್ತರಣೆ ಮಾಡುವುದಾಗಿ ತಿಳ್ಕೊತಾರ. ಈಗ ಗೀಗ ಕಾರ್ಮಿಕರು ಆ ಯೋಜನೆಯ ಲಾಭವನ್ನು ಪಡಿಬೇಕಾಗಿತ್ತಂದ್ರೆ ಮೊದಲು ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಶ್ರಮ ಪೋರ್ಟಲ್ ಅಂತದ, ಆ ಪೋರ್ಟಲ್ ಒಳಗೆ ಇವ್ರು ಏನ್ ಮಾಡ್ಬೇಕಂದ್ರೆ ನೋಂದಣಿ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ನೋಡ್ರಿ, 2025-26 ಬಜೆಟ್ನಲ್ಲಿ ಈ ಕೆಳಗಿನ ಯಾವ ವಲಯವು ಆದ್ಯತೆಯ ವಲಯ ಆಗಿರುವುದಿಲ್ಲ? ಎ ಆಪ್ಷನ್ ಮಹಿಳೆಯರು, ಬಿ ಆಪ್ಷನ್ ರೈತರು, ಸಿ ಆಪ್ಷನ್ ಕೈಗಾರಿಕೆ ಅಥವಾ ಕೈಗಾರಿಕಾ ವಲಯ, ಡಿ ಆಪ್ಷನ್ ಬಡವರು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಕೈಗಾರಿಕೆ ಅಥವಾ ಕೈಗಾರಿಕಾ ವಲಯ ಏನಪ್ಪ ಅಂದ್ರ 2025-26 ಬಜೆಟ್ ನಲ್ಲಿ ಅದನ್ನ ಏನ್ ಮಾಡಿರಲ್ಲಪ್ಪ ಅಂದ್ರ ಆದ್ಯತೆ ವಲಯಗಳನ್ನಾಗಿ ಗುರುತಿಸುವುದಿಲ್ಲ. ಹಾಗಾದ್ರೆ ಯಾವ್ಯಾವ ಆದ್ಯತೆ ವಲಯಗಳನ್ನಾಗಿ ಗುರುತಿಸಿದ್ರಪ್ಪ ಅಂದ್ರ ವುಮೆನ್ಸ್ ಅಂದ್ರ ಮಹಿಳೆಯರು, ಯುವಜನರು, ರೈತರು ಮತ್ತು ಬಡವರು, ಈ 4 ವಲಯಗಳನ್ನ ಏನಪ್ಪ ಅಂದ್ರೆ ಅವರು ಆಧಾರವಾಗಿ ಇಟ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು 2025-26 ಬಜೆಟ್ ಅನ್ನು ಅವರು ಏನ್ ಮಾಡಿದ್ರಪ್ಪ ಅಂದ್ರ ಮಂಡಿಸಿದ್ರು. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಆದಾಯ ಕಾಯ್ದೆಗೆ ತಿದ್ದುಪಡಿ ತರುವುದಾಗಿ ಘೋಷಣೆ ಮಾಡಿದ್ದಾರೆ ಅಥವಾ ಮಾಡಿದೆ? ಎ ಆಪ್ಷನ್ ಆದಾಯ ತೆರಿಗೆ ಕಾಯ್ದೆ 1961, ಬಿ ಆಪ್ಷನ್ 1886 1886 ತೆರಿಗೆ ಕಾಯ್ದೆ, ನೆಕ್ಸ್ಟ್ ಸಿ ಆಪ್ಷನ್ ಸಂಪತ್ತಿನ ತೆರಿಗೆ ಕಾಯ್ದೆ 1957, ಡಿ ಆಪ್ಷನ್ ಮೇಲಿನ ಯಾವುದು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ ಎ ಆಪ್ಷನ್ ಇದಲ್ಲ, ಆದಾಯ ತೆರಿಗೆ 1961 ಕಾಯ್ದೆಗೆ ತಿದ್ದುಪಡಿ ತರುವುದಾಗಿ ನಿರ್ಮಲಾ ಸೀತಾರಾಮನ್ ಇತ್ತೀಚೆಗೆ ಬಜೆಟ್ ಅನ್ನು ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಇದನ್ನೇನಪ್ಪ ಅಂದ್ರ ಹೇಳಿದರು. ನೋಡ್ರಿ, ಇಲ್ಲೊಂದಿಷ್ಟು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಸುಧಾರಣೆ, ಸರಳೀಕರಣ ಮತ್ತು ಸುಲಭ ಗ್ರಹಿಕೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿರುವ ಹೊಸ ಆದಾಯ ತೆರಿಗೆ ಕಾಯ್ದೆ ಮಂಡಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪ ಅಂದ್ರ ಘೋಷಣೆ ಮಾಡಿದ್ದಾರೆ. ನೋಡ್ರಿ, ಈ ಬಜೆಟ್ ಅಧಿವೇಶನದಲ್ಲಿ ಪ್ರಸ್ತುತ ಈ ವರ್ಷ ಏನ್ ಬಜೆಟ್ ಅಧಿವೇಶನ ನಡೀತದ ಆ ಬಜೆಟ್ ಒಳಗೆ ಏನಪ್ಪಾ ಅಂದ್ರ
ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನು ಏನ್ ಮಾಡ್ತೀವಿ ನಾವು ಪರಿಚಯ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದಾರೆ. ಈ ಆಕ್ಟ್ ಅನ್ನು ಪರಿಚಯ ಮಾಡೋಕ್ಕಿಂತ ಮುಂಚಾಗಿ 1961 ಆದಾಯ ತೆರಿಗೆಯಲ್ಲಿ ಸಮಗ್ರ ಬದಲಾವಣೆ ತರಲಾಗುವುದು, ಈ ಕಾಯ್ದೆ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಏನಪ್ಪಾ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ತೆರಿಗೆಗೆ ಸಂಬಂಧಿಸಿದ ವಿವಾದದಿಂದ ಏನಪ್ಪಾ ಅಂದ್ರ ಜನರನ್ನ ವಿಶ್ವಾಸದ ಕಡೆಗೆ ಕರೆದುಕೊಂಡು ಹೋಗುವುದೇ ಈ ಕಾಯ್ದೆ ಏನಪ್ಪಾ ಅಂದ್ರ ಮುಖ್ಯ ಉದ್ದೇಶವಾಗಿರ್ತದ. ನೆಕ್ಸ್ಟ್ ನೋಡ್ರಿ 13ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ನೋಡ್ರಿ ನೆಕ್ಸ್ಟ್ ಇಲ್ಲಿ ಇರುವಂತ ಎಲ್ಲಾ ಅಂಶಗಳನ್ನು ಇಂಪಾರ್ಟೆಂಟ್ ಆಗಿದಾವ, ಆದ್ರೂ ಅದರಲ್ಲಿ ಏನಪ್ಪಾ ಅಂದ್ರೆ ಕೆಲವಷ್ಟು ಇನ್ನೂ ಇಂಪಾರ್ಟೆಂಟ್ ಆಗಿರ್ತವೆ. ಎಕ್ಸಾಮ್ ಇವುಗಳನ್ನೇ ಟಾರ್ಗೆಟ್ ಮಾಡಿರ್ತಾನೆ ಅಂತ ಒಂದಿಷ್ಟು ಪ್ರಶ್ನೆಗಳು ಇರ್ತಿರ್ತಾವ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಏನಪ್ಪಾ ಅಂದ್ರೆ ವಿಡಿಯೋವನ್ನ ನೋಡ್ರಿ. ಸಾಧ್ಯವಾದ್ರ ನಿಮ್ಮ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ರಿ, ಇಲ್ಲಾಂದ್ರೆ ವಿಡಿಯೋ ಪಾಸ್ ಮಾಡಿ ನೀವು ಆನ್ಸರ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನವನ್ನ ಮಾಡ್ರಿ. ನೋಡ್ರಿ 13ನೇ ಪ್ರಶ್ನೆ ಏನಿದೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣೆ ಸಂಸ್ಥೆಯನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದೆ? ಎ ಆಪ್ಷನ್ ಕರ್ನಾಟಕ, ಬಿ ಆಪ್ಷನ್ ಬಿಹಾರ್, ಸಿ ಆಪ್ಷನ್ ಅಸ್ಸಾಂ, ಡಿ ಆಪ್ಷನ್ ಮಧ್ಯಪ್ರದೇಶ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರೆ ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. ನೋಡ್ರಿ ಇತ್ತೀಚೆಗೆ 2025-26 ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣೆ ಸಂಸ್ಥೆಯನ್ನು ಬಿಹಾರ್ ರಾಜ್ಯದಲ್ಲಿ ಸ್ಥಾಪನೆ ಮಾಡುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಇದರಿಂದ ಏನ್ ಅನುಕೂಲ ಆಗ್ತದ ಅನ್ನೋದು ನೋಡ್ರಿ. ರೈತರು ತಮ್ಮ ಉತ್ಪನ್ನಗಳಿಗೆ ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡಲು ತರಬೇತಿ ನೀಡಲಾಗಿದೆ. ಈ ಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರ ರೈತರು ತಮ್ಮ ಹೊಲದಲ್ಲಿ ಬೆಳೆದಂತ ಉತ್ಪನ್ನಗಳು ಏನದವಲ್ಲ ಅವುಗಳಿಗೆ ಮೌಲ್ಯ ಬರುವಂತೆ ಏನ್ ಮಾಡುದಪ್ಪ ಅಂದ್ರ ತರಬೇತಿಗೊಳಿಸೋದವ್ರಿಗೆ, ಅವ್ರಿಗೆ ತಾನು ಬೆಳೆದಂತ ಹೊಲಕ್ಕ ಅದಕ್ಕೆ ಏನಾದ್ರೂ ಮೌಲ್ಯ ಕಟ್ಬೇಕು. ಮೌಲ್ಯ ಅಂದ್ರೆ ಏನಪ್ಪಾ ಅಂದ್ರೆ ಬೆಲೆ ತಾನ ಒಂದ್ ಏನಪ್ಪಾ ಅಂದ್ರ ಅದು ಉತ್ತಮವಾದ ಬೆಲೆ ಬರುವಂತೆ ಗೊಳಿಸಿ ಅದನ್ನ ಮಾರಾಟ ಮಾಡ್ಬೇಕಲ್ಲ, ಅಂತ ಸ್ಕಿಲ್ಗಳನ್ನ ಏನಪ್ಪಾ ಅಂದ್ರ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ಮಾಣ ಸಂಸ್ಥೆಯಲ್ಲಿ ರೈತರಿಗೆ ಏನಾಗ್ತದಪ್ಪ ಅಂದ್ರ ಕೊಳ್ಳಾಗ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರ ಹೊಸ ಉದ್ಯೋಗಗಳು ಏನಾಗ್ತದಪ್ಪ ಅಂದ್ರ ಸೃಷ್ಟಿ ಆಗ್ತವ. ನೆಕ್ಸ್ಟ್ 14ನೇ ಪಾಯಿಂಟ್ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ PM ಸ್ವನಿಧಿ ಯೋಜನೆ ಯಾರಿಗೆ ಸಂಬಂಧಿಸಿದೆ? ಬಜೆಟಿನ ವಿಷಯದಿಂದಾಗಿ PM ಸ್ವನಿಧಿ ಯೋಜನೆ ಸುದ್ದಿಯಲ್ಲಿತ್ತು, ಅದು ಯಾರಿಗೆ ಸಂಬಂಧಪಟ್ಟದಂತ ಪ್ರಶ್ನೆ ಇದೆ ನೋಡ್ರಿ. ಎ ಆಪ್ಷನ್ ಬೀದಿ ಬದಿಯ ವ್ಯಾಪಾರಿಗಳಿಗೆ, ಸಿ ಆಪ್ಷನ್ ಕೃಷಿ ಕಾರ್ಮಿಕರಿಗೆ, ಸಿ ಆಪ್ಷನ್ ಮಹಿಳಾ ಸ್ವಂತ ಉದ್ಯಮಿಗಳಿಗೆ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಎ ಆಪ್ಷನ್ಸ್ ಆಗ್ತದ. PM ಸ್ವನಿಧಿ ಯೋಜನೆ ಯಾರಿಗೆ ಸಂಬಂಧಪಟ್ಟದಂದ್ರೆ ಬೀದಿ ಬದಿಯ ವ್ಯಾಪಾರಿಗಳಿಗೆ. ಇಲ್ಲದಾರಲ್ಲ ಬೀದಿ ಬದಿ ವ್ಯಾಪಾರಿಗಳಿಲ್ಲದ ನೋಡಿ, ಇವ್ರಿಗೆ ಏನಪ್ಪಾ ಅಂದ್ರೆ ಈ ಯೋಜನೆ ಸಂಬಂಧಪಟ್ಟ. ಹಾಗಾದ್ರೆ ಈ ಯೋಜನೆಯಲ್ಲಿ ಏನ್ ಲಾಭ ಅದ ಅನ್ನೋದು ನೋಡೋಣ. ನೋಡಿ ಇತ್ತೀಚಿನ ಬಜೆಟ್ನಲ್ಲಿ ಸ್ವ ಉದ್ಯೋಗ ಉತ್ತೇಜನ ನೀಡುವ ಉದ್ದೇಶದಿಂದ ಭಾರತ ಸರ್ಕಾರ PM ಸ್ವನಿಧಿ ಯೋಜನೆ ಪರಿಷ್ಕರಣೆ ಮಾಡಿದೆ. ನೋಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬ್ಯಾಂಕ್ಗಳಿಂದ ಮತ್ತು UPI ಲಿಂಕ್ ಆಗಿರುವ ಕ್ರೆಡಿಟ್ ಕಾರ್ಡ್ಗಳ ಮೂಲಕ 30,000 ರೂಪಾಯಿಯನ್ನು ಅವರಿಗೆ ಸಾಲ ನೀಡಲಾಗ್ತದ. ನೋಡ್ರಿ UPI ಲಿಂಕ್ ಆಗಿರುವಂತಹ ಕ್ರೆಡಿಟ್ ಕಾರ್ಡ್ ಏನದಲ್ಲ ಅವ್ರಿಗೆ ಎಷ್ಟು ಸಾಲ ಸಿಗ್ತದ ಅಂದ್ರೆ 30,000 ಸಿಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಸಿಗ್ತದ? 30,000 ರೂಪಾಯಿ ಸಿಗ್ತದ. ಇದನ್ನ ಈ ಯೋಜನೆ ಅಂದ್ರೆ ಯಾರ ಅಡಿಯಲ್ಲಿ ಬರ್ತದಪ್ಪ ಅಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಈ ಯೋಜನೆ ಬರ್ತದೆ. ಈ ಮೊದಲು ಈ ಯೋಜನೆ ಫಲಾನುಭವಿ ಕೇವಲ 10,000 ರೂಪಾಯಿ ಕೊಡ್ತಿದ್ರು. ಎಷ್ಟು ಕೊಡ್ತಿದ್ರು? 10,000 ಕೊಡ್ತಿದ್ರು. ಅದನ್ನ ಈಗ ಎಲ್ಲಿಗೆ ಹೆಚ್ಚಿದಪ್ಪ ಅಂದ್ರ 30,000ಗೆ ಸಿದಾರ. ನೆಕ್ಸ್ಟ್ 2ನೇ ಮತ್ತು 3ನೇ ಹಂತದಲ್ಲಿ ಏನಪ್ಪಾ ಅಂದ್ರ ನೋಡ್ರಿ 20,000 ಮತ್ತು 50,000 ರೂಪಾಯಿ ನೀಡಲಾಗ್ತದೆ. ಈ ಯೋಜನೆ ಯಾವಾಗ ಪ್ರಾರಂಭ ಆಯ್ತಂದ್ರ 1 ಜೂನ್ 2020 ಕೋವಿಡ್ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅನುಕೂಲ ನೀಡುವ ಸಲುವಾಗಿ ಮೋದಿಯವರು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. PM ಸ್ವನಿಧಿ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಯಾರಿಗೆ ಸಂಬಂಧಪಟ್ಟದಪ್ಪ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅದು ಸಂಬಂಧಪಟ್ಟದ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ರಿ, ಯಾವ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು 2025-26 ಬಜೆಟ್ನಲ್ಲಿ ಸ್ಟಾರ್ಟ್ಅಪ್ ಗಳಿಗೆ 10,000 ಕೋಟಿ ರೂಪಾಯಿ ಘೋಷಣೆ ಮಾಡಿದೆ? ನೋಡ್ರಿ ಎ ಆಪ್ಷನ್ PM ಶ್ರೀ ಯೋಜನೆ, ಬಿ ಆಪ್ಷನ್ ಸ್ವಾವಲಂಬನೆ ಯೋಜನೆ, ಸಿ ಆಪ್ಷನ್ ಸ್ಟಾರ್ಟ್ಅಪ್ ಯೋಜನೆ, ಡಿ ಆಪ್ಷನ್ ಫಂಡ್ ಫಾರ್ ಸ್ಟಾರ್ಟ್ಅಪ್ ಯೋಜನೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಡಿ ಆಪ್ಷನ್ ಆಗ್ತದ. ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ ಯೋಜನೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ 2025-26 ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರವು ಸ್ಟಾರ್ಟ್ಅಪ್ ಗಳಿಗೆ, ನವೋದ್ಯಮಗಳಿಗೆ ಏನಪ್ಪಾ ಅಂದ್ರ 10,000 ಕೋಟಿ ರೂಪಾಯಿಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇದೆ ನೋಡ್ರಿ. ಭಾರತ ಏನಪ್ಪಾ ಅಂದ್ರ ಸ್ಟಾರ್ಟ್ಅಪ್ ಗಳ ಅಥವಾ ನವೋದ್ಯಮಗಳ ತವರೂರು ಎನಿಸದ. ಕೃಷಿ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಕ್ವಿಕ್ ಕಾಮರ್ಸ್, ರೋಬೋಟಿಕ್ಸ್, EV ವಾಹನ ಸೇರಿದಂತೆ ಇದರ ಪ್ರಭಾವವನ್ನು ಕಳಿತೀವಿ. ನೋಡಿ ಸ್ಟಾರ್ಟ್ಅಪ್ ಈಗ ಯಾವ ಕ್ಷೇತ್ರದೊಳಗೆ ನೋಡ್ರಿ
AI ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪ ಅಂದ್ರೆ ಇವತ್ತು ಎಲ್ಲಾ ಕ್ಷೇತ್ರಗಳಿಗೂ ತಲೆ ಹೋಗುತ್ತೆ. ಇದೇ ಕ್ಷೇತ್ರ ಇಲ್ಲ ಅನ್ನಂಗಿಲ್ಲ. ಕೃಷಿ ತಗೋರಿ, ನೆಕ್ಸ್ಟ್ ರಕ್ಷಣೆ ತಗೋರಿ, ಕಾಮರ್ಸ್ ಸೆಂಟರ್ಗಳನ್ನು ತಗೋರಿ, ರೋಬೋಟ್ಸ್ಗಳು ತಗೋರಿ, ಇವಿ ಅಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳು ತಗೋರಿ, ಯಾವುದೇ ಕ್ಷೇತ್ರ ತಗೊಂಡು ಇವತ್ತು ಸ್ಟಾರ್ಟ್ಅಪ್ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಿಗೂ ನಾವೇನಪ್ಪ ಅಂದ್ರೆ ಕಾಣ್ತೀವಿ. ಇವುಗಳಲ್ಲಿ ಅಂದ್ರೆ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರವು ಈ ಯೋಜನೆಯನ್ನು ಘೋಷಣೆ ಮಾಡಿದೆ. ಯಾವ ಯೋಜನೆ ಅಂದ್ರೆ ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ ಯೋಜನೆ ಅನ್ನೋದು ಏನಪ್ಪ ಅಂದ್ರೆ ಘೋಷಣೆ ಮಾಡಿದ. ಈ ಯೋಜನೆಗೆ ಎಷ್ಟು ಹಣವನ್ನು ತೆಗೆದಿಟ್ಟದ 2025-26 ಬಜೆಟ್ ನಲ್ಲಿ ಸುಮಾರು 10,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದ. ಕಾರಣ ಏನಪ್ಪಾ ಅಂದ್ರೆ ಉದ್ಯಮ ಉತ್ತೇಜನ ಮತ್ತು ನೋಡ್ರಿ, ಇದು ಕಾರಣ ಏನಪ್ಪಾ ಅಂದ್ರೆ ಸ್ಟಾರ್ಟ್ಅಪ್ ಯೋಜನೆಗಳಿಗೆ ಪ್ರೋತ್ಸಾಹ ನೀಡುವುದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಉದ್ಯಮ ಉತ್ತೇಜನ ಮತ್ತು ಆಂತರಿಕ ವ್ಯವಹಾರ ಇಲಾಖೆ ಪ್ರಕಾರ ದೇಶದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಎಷ್ಟಿದಪ್ಪ ಅಂದ್ರೆ 1.5 ಲಕ್ಷ ಏನಪ್ಪಾ ಅಂದ್ರೆ ಇದೆ. ದೇಶದ ಸ್ಟಾರ್ಟ್ಅಪ್ಗಳ ವಾರ್ಷಿಕ ಬೆಳವಣಿಗೆ ದರ ಎಷ್ಟಿದೆ ಅಂದ್ರೆ 12-15% ಇದೆ. ಎಷ್ಟು ಪರ್ಸೆಂಟೇಜ್ ಇದೆ? 12-15% ದೇಶಗಳಲ್ಲಿ ಸ್ಟಾರ್ಟ್ಅಪ್ ಬೆಳವಣಿಗೆ ದರ ಅದ. ನೆಕ್ಸ್ಟ್ ಇದ 16ನೇ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಎಷ್ಟು ಖನಿಜಗಳ ಸಂಪನ್ಮೂಲಗಳ ಮೇಲಿನ ಬೇಸಿಕ್ ಶುಲ್ಕವನ್ನು ರದ್ದು ಮಾಡುವುದಾಗಿ ಘೋಷಣೆ ಮಾಡಿದೆ? ಎ ಆಪ್ಷನ್ 8, ಬಿ ಆಪ್ಷನ್ 12, ಸಿ ಆಪ್ಷನ್ 24, ಡಿ ಆಪ್ಷನ್ 32. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಏನಪ್ಪಾ ಅಂದ್ರ ಖನಿಜ ಸಂಪನ್ಮೂಲಗಳ ಮೇಲಿರುವಂತ ಬೇಸಿಕ್ ಸುಂಕವನ್ನು ನಾವು ರದ್ದು ಮಾಡುತ್ತೇವೆ. ಎಷ್ಟಂದ್ರ 12 ವಸ್ತುಗಳ ಮೇಲಿನ ಸುಂಕವನ್ನು ನಾವು ಏನಪ್ಪಾ ಅಂದ್ರೆ ರದ್ದು ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪಾ ಅಂದ್ರೆ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಯಾವುದಕ್ಕೆ ರದ್ದು ಮಾಡ್ತಾರ ಅನ್ನೋದು ನೋಡ್ರಿ. ಎಲೆಕ್ಟ್ರಿಕ್ ವಾಹನಗಳ ಮತ್ತು ಮೊಬೈಲ್ ಫೋನ್ಗಳಿಗೆ ಅಗತ್ಯವಿರುವ ಲಿಥಿಯಂ ಅಯಾನ್ ಬ್ಯಾಟರಿಗಳ ದೇಶೀಯವಾಗಿ ಉತ್ಪಾದಿಸಬೇಕೆಂಬ ಉದ್ದೇಶದಿಂದ ಬ್ಯಾಟರಿ ತಯಾರಿಕೆಗೆ ಬೇಕಾಗುವಂತಹ 12 ಖನಿಜ ಸಂಪನ್ಮೂಲಗಳ ಮೇಲಿನ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿಯನ್ನು ರದ್ದುಗೊಳಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನೋಡ್ರಿ, ಯಾವ್ದಕ್ಕೆ ರದ್ದು ಮಾಡಿದ್ರಪ್ಪ ಅಂದ್ರ ಇತ್ತೀಚೆಗೆ ಏನಪ್ಪಾ ಅಂದ್ರ ಪರಿಸರ ಮಾಲಿನ್ಯ ಏನಪ್ಪಾ ಅಂದ್ರ ಆಗ್ತದ. ನಾವು ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳ ಬಳಸೋದ್ರಿಂದ ಅದ್ರ ಬದಲಾಗಿ ನಾವು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಅಂದ್ರ ಮೋಟರ್ಗಳನ್ನು ಬಳಸುವುದು ಮತ್ತು ಮೊಬೈಲ್ ಫೋನಿಗೆ ಬೇಕಾಗುವಂತ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಉತ್ಪಾದಿಸುವ ಸಲುವಾಗಿ ಅವುಗಳಿಗೆ ಬೇಕಾಗುವಂತ ಪ್ರಮುಖವಾಗಿ 12 ಖನಿಜ ಸಂಪನ್ಮೂಲಗಳ ಮೇಲಿನ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂದ್ರ 12 ಖನಿಜ ಸಂಪನ್ಮೂಲ ಬೇಸಿಕ್ ಸುಂಕವನ್ನ ಅಂದ್ರ ಡ್ಯೂಟಿ ಮೀನ್ಸ್ ಏನಾಗ್ತದಪ್ಪ ಅಂದ್ರ ತೆರಿಗೆ ಆಗ್ತದ. ಅವುಗಳನ್ನ ರದ್ದು ಮಾಡ್ಲಾಗ್ತದ ಅಂತ ಏನಪ್ಪಾ ಅಂದ್ರ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪಾ ಅಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಅವು ಯಾವ್ದು ಲಿಥಿಯಂ ಆಗಿರ್ಬೋದು, ಕೋಬಾಲ್ಟ್, ಜಿಂಕ್ ಏನಪ್ಪಾ ಇತ್ಯಾದಿ ಬರ್ತಾವ. ನೆಕ್ಸ್ಟ್ ಇವಿ ಬ್ಯಾಟರಿ ತಯಾರಿಸಲು ಬೇಕಾಗುವಂತ ಸುಮಾರು 35 ಹೆಚ್ಚುವರಿ ಉತ್ಪನ್ನಗಳ ಮೇಲಿನ ಆಮದು ಸುಂಕವನ್ನು ರದ್ದು ಮಾಡಲಾಗಿದೆ. ಈ ಕ್ರಮದಿಂದ ಆಟೋಮೊಬೈಲ್ ವಲಯಕ್ಕೆ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಅನುಕೂಲ ಆಗ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. 17ನೇ ಪ್ರಶ್ನೆ ವೇಟ್ ನೋಡ್ರಿ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡ್ರಿ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಯೂರಿಯಾ ಘಟಕವನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದೆ? ಎ ಆಪ್ಷನ್ ಗುಜರಾತ್, ಬಿ ಆಪ್ಷನ್ ಅಸ್ಸಾಂ, ಸಿ ಆಪ್ಷನ್ ಅರುಣಾಚಲ ಪ್ರದೇಶ್, ಡಿ ಆಪ್ಷನ್ ಬಿಹಾರ್. ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೋಡ್ರಿ, ಕೇಂದ್ರ ಸರ್ಕಾರವು 2025-26ನೇ ಸಾಲಿನ ಬಜೆಟ್ ಅಲ್ಲಿ ಅಸ್ಸಾಂ ರಾಜ್ಯದ ನಾಮರೂಪ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾವ ಸ್ಥಳದ ಸ್ಥಾಪನೆ ಮಾಡಿದ್ರು ಅಂತ ನಮಗೆ ಪ್ರಶ್ನೆ ಕೇಳಬಹುದು. ನೋಡಿ, ಅಸ್ಸಾಂ ರಾಜ್ಯದ ನಾಮರೂಪ ಎಂಬ ಸ್ಥಳದಲ್ಲಿ 12.7 ಮೆಟ್ರಿಕ್ ಟನ್ ರಸಗೊಬ್ಬರ ಉತ್ಪಾದನಾ ಸಾಮರ್ಥ್ಯದ ಯೂರಿಯಾ ಘಟಕವನ್ನು ನಿರ್ಮಾಣ ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಯಾವ ಘಟಕ? ಯೂರಿಯಾ ಘಟಕ. ಎಲ್ಲಿ ಸ್ಥಾಪನೆ ಮಾಡಿದ್ರು? ಅಸ್ಸಾಂ ರಾಜ್ಯದ ನಾಮರೂಪ ಎಂಬ ಸ್ಥಳದಲ್ಲಿ. ಅದು ಎಷ್ಟನ್ನು ರಸಗೊಬ್ಬರ ಉತ್ಪಾದನೆ ಮಾಡ್ತದಪ್ಪ ಅಂದ್ರ 12.7 ಮೆಟ್ರಿಕ್ ಟನ್ ಅಷ್ಟು ಎಂತಂದ್ರ ರಸಗೊಬ್ಬರ ಉತ್ಪಾದನಾ ಸಾಮರ್ಥ್ಯದಕ್ಕ ಅದು. ಇದರಿಂದ ಏನಾಗ್ತದಪ್ಪ ಅಂದ್ರೆ ಈಶಾನ್ಯ ಭಾಗದಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನಾಗ್ತದಪ್ಪ ಅಂದ್ರ ಲಾಭ ಆಗ್ತದ. ನೆಕ್ಸ್ಟ್ ನೋಡ್ರಿ, 18ನೇ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಕ್ಷೇತ್ರಕ್ಕೆ ಮುದ್ರಾ ಯೋಜನೆಯನ್ನು ವಿಸ್ತರಣೆ ಮಾಡುವುದಾಗಿ ಘೋಷಣೆ ಮಾಡಿದೆ? ಎ ಆಪ್ಷನ್ ಹೋಮ್ ಸ್ಟೇ, ಬಿ ಆಪ್ಷನ್ ಕೃಷಿ, ಸಿ ಆಪ್ಷನ್ ಪ್ರವಾಸೋದ್ಯಮ, ಡಿ ಆಪ್ಷನ್ ಶಿಕ್ಷಣ. ಇದಕ್ಕೆ ರೈಟ್ ಆನ್ಸರ್ ಬಂದು ಎ ಆಪ್ಷನ್. ಇತ್ತೀಚೆಗೆ
2025-26 ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಮುದ್ರಾ ಯೋಜನೆಯನ್ನು ನಾವು ಹೋಮ್ ಸ್ಟೇ ಕ್ಷೇತ್ರಗಳಿಗೂ ಏನಪ್ಪಾ ಅಂದ್ರೆ ನೀಡ್ತೀವಿ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಘೋಷಣೆ ಮಾಡಿದಾರೆ. ಹಾಗಾದ್ರೆ ಮುದ್ರಾ ಅಂದ್ರೆ ಏನು ನೋಡ್ರಿ, ಮುದ್ರಾ ಅಂದ್ರೆ ಏನಪ್ಪಾ ಅಂದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟ್ ಅಂತ ಇದ್ರ ಪೂರ್ತಿ ಏನಪ್ಪಾ ಅಂದ್ರೆ ಫುಲ್ ಫಾರ್ಮ್ ಬರ್ತದ. ಈ ಯೋಜನೆಗೆ ಯಾವ ವರ್ಷ ಚಾಲನೆ ನೀಡಿದಾರೆ ಅಂದ್ರೆ 2015ರಲ್ಲಿ ಚಾಲನೆ ನೀಡ್ತಾರೆ. ಯಾವಾಗ ನೀಡ್ತಾರ? 2015ರಲ್ಲಿ. ಉದ್ದೇಶ MSME ಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲ ನೀಡುವುದು. ಎಷ್ಟು ಹಂತಗಳದವಪ್ಪ ಅಂದ್ರೆ ಇದ್ರ 3 ಹಂತಗಳದು. ಎಷ್ಟು ಅಂದ್ರೆ 3 ಹಂತಗಳದ. ಒಂದು ಶಿಶು, ಇನ್ನೊಂದು ಕಿಶೋರ, ಇನ್ನೊಂದು ತರುಣ. ಈ 3 ಹಂತಗಳಲ್ಲಿ ಏನಪ್ಪಾ ಅಂದ್ರೆ ಸಾಲಗಳನ್ನ ವಿತರಣೆ ಮಾಡಲಾಗ್ತದ. ನೆಕ್ಸ್ಟ್ ಶಿಶು ಹಂತದಲ್ಲಿ ಎಷ್ಟು ಕೊಡ್ತಾರಪ್ಪ ಅಂದ್ರ 50,000ವರೆಗಿನ ಸಾಲವನ್ನು ಕೊಡಲಾಗ್ತದೆ. ನೆಕ್ಸ್ಟ್ ಕಿಶೋರದೊಳಗೆ ಏನಪ್ಪಾ ಅಂದ್ರ 50,000ಕ್ಕಿಂತ ಹೆಚ್ಚು 5 ಲಕ್ಷದವರೆಗೆ ಏನಾಗ್ತದಪ್ಪ ಅಂದ್ರ ಸಾಲವನ್ನು ನೀಡಲಾಗ್ತದೆ. ಇನ್ನ ತರುಣ ಕ್ಷೇತ್ರದೊಳಗೆ ಏನಪ್ಪಾ ಅಂದ್ರ 50 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತ 10 ಲಕ್ಷವರೆಗಿನ ಸಾಲವನ್ನು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನೀಡಲಾಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ PM ಧನ್ ಧಾನ್ಯ ಯೋಜನೆಯಿಂದ ಎಷ್ಟು ರೈತರಿಗೆ ಅನುಕೂಲವಾಗಲಿದೆ? ಮೋಸ್ಟ್ ಇಂಪಾರ್ಟೆಂಟ್ ಇದು. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅದು ನೋಡ್ರಿ. ಇದೇ 30ನೇ ಕ್ವಶನ್ ನೋಡ್ರಿ, ಕಂಪಲ್ಸರಿ. ನೀವು ಬೇಕಾದ ಎಕ್ಸಾಮ್ ಬರೀ ನೆಕ್ಸ್ಟ್ ಕಂಪಲ್ಸರಿ ಕ್ವಶನ್ ಬಂದೇ ಬರ್ತದೆ ಇದು. ನೋಡ್ರಿ, ಇನ್ನೇ 30 ನೋಡ್ರಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿರುವ PM ಧನ್ ಧಾನ್ಯ ಯೋಜನೆ ಎಷ್ಟು ರೈತರಿಗೆ ಅನುಕೂಲವಾಗಲಿದೆ ಅಂತ ಕೇಳಿದ್ರೆ ಆಪ್ಷನ್ಸ್ ನೋಡ್ರಿ. 1.7 ಕೋಟಿ ರೈತರಿಗೆ, 1.8 ಕೋಟಿ ರೈತರಿಗೆ, ಸಿ 1.9 ಕೋಟಿ ರೈತರಿಗೆ, ಡಿ ಆಪ್ಷನ್ 1.10 ಕೋಟಿ ರೈತರಿಗೆ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರ 1.7 ಕ್ರೋರ್ ಫಾರ್ಮರ್ಸ್ ಏನಾಗ್ತದಪ್ಪ ಅಂದ್ರೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಇದು ಎಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ ಒಂದ್ಸಲ. ದೇಶದಲ್ಲಿ ಅತಿ ಕಡಿಮೆ ಕೃಷಿ ಉತ್ಪಾದನೆ ಇರುವ 100 ಜಿಲ್ಲೆಗಳಲ್ಲಿ ಗುರುತಿಸುವ ಕೇಂದ್ರ ಸರ್ಕಾರ ಅಲ್ಲಿಯ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವ ಉದ್ದೇಶದಿಂದ ಧಾನ್ಯಗಳ ಸಮೃದ್ಧಿಗಾಗಿ PM ಧನಧಾನ್ಯ ಕೃಷಿ ಯೋಜನೆ ಎಂಬ ಹೊಸ ಯೋಜನೆಯನ್ನು ಇತ್ತೀಚೆಗೆ ಘೋಷಣೆ ಮಾಡಿದೆ. ಯಾವ ಯೋಜನೆ? PM ಧನಧಾನ್ಯ ಕೃಷಿ ಯೋಜನೆ. ಏನಿದ್ರ ಉದ್ದೇಶ ಆದ್ರ ಈ ದೇಶದಲ್ಲಿ ಯಾವ ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದನೆ ಕಡಿಮೆ ಇದೆ ಅಲ್ಲ ಅಂತ 100 ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರ PM ಧನಧಾನ್ಯ ಕೃಷಿ ಯೋಜನೆಯನ್ನ ಘೋಷಣೆ ಮಾಡಿದೆ. ಇದರಿಂದ ಏನಾಗ್ತದ ಅನ್ನೋದು ನೋಡ್ರಿ. ಈ ಉದ್ದೇಶ ಏನದ, ಈ ಯೋಜನೆ ಉದ್ದೇಶ ಏನಾಗದ ಅಂತ ಇದರಿಂದ ಏನೇನು ಅನುಕೂಲ ಆಗ್ತದೆ ನೋಡ್ರಿ. ಗ್ರಾಮೀಣ ಭಾಗದ ಪ್ರಮುಖ ವೃತ್ತಿಯಾದಂತಹ ಕೃಷಿ ಸಮೃದ್ಧಿ ಹೆಚ್ಚಳಕ್ಕೆ ಅಗತ್ಯವಾದ ಪರಿಸರ ನಿರ್ಮಾಣ ಮಾಡುವುದು ಏನಾಗ್ಯದಪ್ಪ ಅಂದ್ರೆ ಇದರ ಉದ್ದೇಶವಾಗಿದೆ. ಇದರಿಂದ ಲಾಭ ಏನಾಗ್ತದಪ್ಪ ಅಂದ್ರ ಕೃಷಿ ಉತ್ಪಾದನೆ ಹೆಚ್ಚಾಗ್ತದ. ನೆಕ್ಸ್ಟ್ ಇದನ್ನ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಏನಾಗ್ತದಪ್ಪ ಅಂದ್ರೆ ಈ ಯೋಜನೆ ಜಾರಿ ತರ್ತಾರ. ಇದು ಕೇಂದ್ರ ಸರ್ಕಾರ ಒಂದೇ ಜಾರಿ ತರಕ್ ಕುಂತಿಲ್ಲ. PM ಧನಧಾನ್ಯ ಕೃಷಿ ಯೋಜನೆ ಅದಕ್ಕೆ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಯೋಜನೆ ಜಾರಿಗೊಳಿಸ್ತಾರ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದ. ನೆಕ್ಸ್ಟ್ ಇದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತದಪ್ಪ ಅಂದ್ರ 1.7 ಕೋಟಿ ರೈತರಿಗೆ ಏನಾಗ್ತದಪ್ಪ ಅಂದ್ರೆ ಇದರಿಂದ ಅನುಕೂಲ ಆಗ್ತದ. ನೆಕ್ಸ್ಟ್ ನೋಡ್ರಿ 20ನೇ ಪ್ರಶ್ನೆ. ಮಿಷನ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಯೋಜನೆ ಎಷ್ಟು ವರ್ಷಗಳ ದೂರದೃಷ್ಟಿಯ ಯೋಜನೆ ಆಗಿದೆ? ಎ ಆಪ್ಷನ್ 5 ವರ್ಷ, ಬಿ ಆಪ್ಷನ್ 6 ವರ್ಷ, ಸಿ ಆಪ್ಷನ್ 10 ವರ್ಷ, ಡಿ ಆಪ್ಷನ್ 15 ವರ್ಷ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದ ಅಂದ್ರ 6 ವರ್ಷ ಆಗ್ತದ. ಮಿಷನ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಯೋಜನೆ ಎಷ್ಟು ವರ್ಷಗಳ ಒಂದು ದೂರದೃಷ್ಟಿ ಯೋಜನೆ ಆಗಿದೆಪ್ಪ ಅಂದ್ರೆ 6 ವರ್ಷಗಳ ಒಂದು ದೂರದೃಷ್ಟಿ ಯೋಜನೆ ಆಗಿದೆ ನೋಡ್ರಿ. ಈ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂದ್ರ ತೊಗರೆ, ಉದ್ದು ಮತ್ತು ಮೊಸರು ಬೆಳೆ ಮತ್ತು ಕಾಳುಗಳೆಲ್ಲ ಆತ್ಮನಿರ್ಭರತೆ ಸಾಧಿಸಲು 6 ವರ್ಷಗಳ ಏನಾಗಿದಪ್ಪ ಅಂದ್ರ ದೂರದೃಷ್ಟಿ ಯೋಜನೆ ಆಗಿದೆ ನೋಡ್ರಿ. ಈ ಮಿಷನ್ ಫಾರ್ ಆತ್ಮನಿರ್ಭರತ್ ಇನ್ ಪಲ್ಸಸ್ ಯೋಜನೆಯಲ್ಲಿ ಎಷ್ಟು ಬೆಳೆಗಳನ್ನು ಗುರುತಿಸಲಾಗಿದಪ್ಪ ಅಂದ್ರ 3 ಬೆಳೆಗಳನ್ನು ಗುರುತಿಸಲಾಗಿದೆ. ಅವುಗಳನ್ನು ಒಂದನೇದು ತೊಗರೆ, ಉದ್ದು ಮತ್ತು ಮೊಸರು ಬೆಳೆಗಳನ್ನು ಏನಪ್ಪಾ ಅಂದ್ರೆ ಇಲ್ಲಿ ಗುರುತಿಸಲಾಗಿದೆ. ಈ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವ. ಎಷ್ಟು ಬೆಳೆಗಳನ್ನು ಗುರುತಿಸಿದಾರ? 3 ಬೆಳೆಗಳನ್ನು ಗುರುತಿಸಿದಾರೆ. ಎಷ್ಟು ವರ್ಷಕ್ಕ? 6 ವರ್ಷಕ್ಕ. ಇದ್ರ ಉದ್ದೇಶ ಏನು? ಮಿಷನ್ ಫಾರ್ ಆತ್ಮನಿರ್ಭರತ್ ಇನ್ ಪಲ್ಸಸ್ ಯೋಜನೆ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಕಾಳುಗಳಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಏನಪ್ಪಾ ಅಂದ್ರ ಆತ್ಮನಿರ್ಭರತೆ ಸಾಧಿಸುವುದು. ವಿದೇಶದಿಂದ ಏನ್ ನಾವು ಕಾಳುಗಳನ್ನು ತರಿಸ್ತೀವಿ ಅದನ್ನ ನಿಲ್ಲಿಸಿ ನಮ್ಮ ದೇಶದಲ್ಲಿ ಅವುಗಳನ್ನು ಉತ್ಪಾದನೆ ಮಾಡೋದು ಈ ಯೋಜನೆ ಏನಪ್ಪಾ ಅಂದ್ರ ಉದ್ದೇಶವಾಗಿರ್ತದ ನೋಡ್ರಿ. ಈ ಯೋಜನೆ ಅಡಿಯಲ್ಲಿ ಸಂಗ್ರಹಿಸಲಾಗುವ ಬೇಳೆ ಕಾಳುಗಳನ್ನು ಸದ್ಯ ಭಾರತ ಅಕ್ಕಿಯನ್ನು ಮಾರಾಟ ಮಾಡುವ ನಾಫೆಡ್ ಮತ್ತು NCCF
NSDF ಸಂಸ್ಥೆಗಳ ಮೂಲಕ ಸಾರ್ವಜನಿಕರಿಗೆ ನೇರವಾಗಿ ಏನಾಗ್ತದಪ್ಪ ಅಂದ್ರೆ ಭಾರತದಲ್ಲಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅಕ್ಕಿಗಳನ್ನೇ ಭಾರತ ಅಕ್ಕಿ ಅಂತ ಏನಪ್ಪ ಅಂದ್ರೆ ಒಂದು ಬ್ರ್ಯಾಂಡ್ ಅನ್ನು ಏನ್ ಕ್ರಿಯೇಟ್ ಮಾಡಿ ಅಕ್ಕಿಗಳನ್ನ ಮಾರಾಟ ಮಾಡಲಾಗ್ತದ. ಅವು ಯಾವ ಸಂಸ್ಥೆಗಳನ್ನು ಮಾಡ್ತಂದ್ರೆ ಒಂದು ನಾಫೆಡ್ ಸಂಸ್ಥೆ, ಇನ್ನೊಂದು NCCF ಸಂಸ್ಥೆಗಳನ್ನು ಅವು ಏನಪ್ಪ ಅಂದ್ರೆ ಮಾರಾಟ ಕೊಡ್ತಾವ. ಅದೇ ಸಂಸ್ಥೆಗಳಿಗೆ ಏನಪ್ಪಾ ಅಂದ್ರೆ ಬೇಳೆ ನೆಕ್ಸ್ಟ್ ಕಾಳುಗಳನ್ನ ಏನಪ್ಪಾ ಅಂದ್ರೆ ಸಾರ್ವಜನಿಕ ತಲುಪಿಸುವಂತ ವ್ಯವಸ್ಥೆನ ಅವೆರಡೂ ಸಂಸ್ಥೆಗಳಿಗೆ ಏನಪ್ಪಾ ಅಂದ್ರೆ ನೀಡಲಾಗ್ಯದ. ನೆಕ್ಸ್ಟ್ ಇಲ್ಲಿ ಉದ್ದೇಶ ಏನದ ಈ ಯೋಜನೆ ಅಂದ್ರೆ ವಿದೇಶಗಳಲ್ಲಿ ಬೇಳೆ ಅಥವಾ ಕಾಳುಗಳ ರಫ್ತು ಪ್ರಮಾಣವನ್ನು ನಿಯಂತ್ರಿಸಿ ಆತ್ಮನಿರ್ಭರತೆ ಸಾಧಿಸೋದು ಈ ಯೋಜನೆ ಏನಪ್ಪ ಅಂದ್ರೆ ಉದ್ದೇಶ ಆಗಿರ್ತದ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡ್ರಿ, ಅತಿ ಕಡಿಮೆ ಅವಧಿಗೆ ಬಜೆಟ್ ಮಂಡಿಸಿದ ಭಾರತದ ಹಣಕಾಸು ಸಚಿವ ಯಾರು? ನಾವು ಇಲ್ಲಿ ತನಕ ಏನ್ ಮಾಡಿದ್ವಿ, ಹೆಚ್ಚು ಮಂಡಿಸಿದವ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಆದ್ರೆ ಕೆಲವೊಮ್ಮೆ ನಮಗೆ ಏನ್ ಆಗ್ತಿರ್ತದಪ್ಪ ಅಂದ್ರೆ ಕಡಿಮೆ ಅವಧಿಗೆ ಬಜೆಟ್ ಮಂಡಿಸಿದವರು ಏನಪ್ಪ ಅಂದ್ರೆ ಕೇಳ್ಬೋದು. ಆ ದೃಷ್ಟಿಯಿಂದ ಈ ಕ್ವಶನ್ ಅನ್ನು ನಾನು ಏನಪ್ಪ ಅಂದ್ರೆ ತೆಗೆದಿದ್ದೀನಿ ನೋಡ್ರಿ. ಎ ಆಪ್ಷನ್ ಡಾಕ್ಟರ್ ಮನಮೋಹನ್ ಸಿಂಗ್, ಬಿ ಆಪ್ಷನ್ ನಿರ್ಮಲಾ ಸೀತಾರಾಮನ್, ಸಿ ಆಪ್ಷನ್ ಈರುಬಾಯಿ ಎಂ ಪಟೇಲ್, ಡಿ ಆಪ್ಷನ್ ಅರುಣ್ ಜೇಟ್ಲಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಸಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಭಾರತದಲ್ಲಿ ಅತಿ ಕಡಿಮೆ ಅವಧಿಗೆ ಬಜೆಟ್ ಅನ್ನು ಮಂಡಿಸಿದ ಭಾರತದ ಹಣಕಾಸು ಸಚಿವ ಯಾರಪ್ಪ ಅಂದ್ರೆ ಈರುಬಾಯಿ ಎಂ ಪಟೇಲ್ ಅಂತ ಇಲ್ಲಿ ಅದಾರ ನೋಡಿ. ಇವರೇ HM ಪಟೇಲ್ ಅನ್ನೋರು. ಇವರು ಕಡಿಮೆ ಅವಧಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಜೆಟ್ ಅನ್ನ ಮಂಡಿಸ್ತಾರ. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಅದ ನೋಡ್ರಿ. ಪ್ರಸಕ್ತ ವರ್ಷದ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಸರ್ಕಸ್ ಮಾಡದೆ ಅತ್ಯಂತ ಸರಳ ಶೈಲಿಯಲ್ಲಿ 75 ನಿಮಿಷವನ್ನು ಅವರು ಬಜೆಟ್ ಅನ್ನು ಮಂಡಿಸ್ತಾರೆ. ಎಷ್ಟು ನಿಮಿಷ? 75 ನಿಮಿಷ ಅವರು ಬಜೆಟ್ ಅನ್ನು ಮಂಡಿಸ್ತಾರೆ. 1977ರಲ್ಲಿ ಎಷ್ಟರಲ್ಲಿ? 1977ರಲ್ಲಿ ಈರುಬಾಯಿ ಎಂ ಪಟೇಲ್ ಅವರು 800 ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ಬಜೆಟ್ ಅನ್ನು ಮಂಡಿಸಿದರು. ಇದು ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಯ ಬಜೆಟ್ ಆಗಿದೆ. ಕೇವಲ 800 ಪದಗಳನ್ನು ಏನಪ್ಪಾ ಅಂದ್ರೆ ಬಳಕೆ ಮಾಡಿಕೊಂಡು ನಾವು ಒಂದು ಎಸ್ಸೆ ಬರೆಯೋದಕ್ಕೆ ಏನಪ್ಪಾ ಅಂದ್ರೆ ಇಷ್ಟು ಅಕ್ಷರಗಳನ್ನ ಬಳಕೆ ಮಾಡ್ತೀವಿ. ಅಷ್ಟರಲ್ಲಿ ಇಡೀ ಭಾರತದ ಬಜೆಟ್ ಅನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಮಂಡನೆ ಮಾಡ್ತಾರ. ಯಾರು ಮಾಡ್ತಾರಪ್ಪ ಅಂದ್ರೆ ಈರುಬಾಯಿ ಎಂ ಪಟೇಲ್. ಯಾವ ವರ್ಷ ಮಾಡ್ತಾರಪ್ಪ ಅಂದ್ರೆ 1977ರಲ್ಲಿ ಪಟೇಲ್ ಅವರು ಈ ಬಜೆಟ್ ಅನ್ನ ಮಂಡಿಸ್ತಾರ. ಬಹಳ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಅತಿ ದೀರ್ಘಾವಧಿ ಬಜೆಟ್ ಅನ್ನ ಮಂಡಿಸಿದವ್ರು ಯಾರು ಅನ್ನೋದು ನೋಡ್ರಿ. ಅದು ಕಡಿಮೆ ನೋಡೋನು ಇದೆ. ನಮಗೆ ಹೆಂಗೆ ಕ್ವಶನ್ ಹೆಂಗ್ ಬೇಕಾದ್ರೆ ಕ್ವಶನ್ ಕೇಳಿ ನಾವು ಉತ್ತರ ಮಾಡೋದಕ್ಕೆ ಏನಾಗಬೇಕಪ್ಪ ಅಂದ್ರೆ ಆನ್ಸರ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ಬೇಕಾಗ್ತದ ನೋಡ್ರಿ. 2020ರಂದು ನಿರ್ಮಲಾ ಸೀತಾರಾಮನ್ ಅವರು 2 ಗಂಟೆ 42 ನಿಮಿಷ ಬಜೆಟ್ ಮಂಡನೆ ಮಾಡಿದರು. ಇದು ಅತ್ಯಂತ ದೀರ್ಘಾವಧಿ ಬಜೆಟ್ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪಾ ಅಂದ್ರೆ 2020ರಲ್ಲಿ 2 ಗಂಟೆ 42 ನಿಮಿಷ ಬಜೆಟ್ ಮಂಡಿಸಿ ಅತಿ ದೀರ್ಘಾವಧಿ ಬಜೆಟ್ ಮಂಡನೆ ಮಾಡಿದ ಹಣಕಾಸು ಸಚಿವರಾಗಿದ್ದಾರೆ. ಇನ್ನ ಕಡಿಮೆ ಅವಧಿಗೆ ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರೆ ಈರುಬಾಯಿ ಎಂ ಪಟೇಲ್ ಅವರು ಆಗಿದ್ದಾರೆ. ನೆಕ್ಸ್ಟ್ ಪದ ಬಳಕೆಯ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 18,600 ಪದಗಳನ್ನು ಬಳಕೆ ಮಾಡಿದರು. ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಪದಗಳನ್ನು ಬಳಕೆಯಾಗಿ ಇಟ್ಟುಕೊಂಡು ನಾವು ನೋಡಿದಾಗ 18,600 ಪದಗಳನ್ನು ಬಳಕೆ ಮಾಡಿದ್ರು. ಈ ದಾಖಲೆ ಇಲ್ಲಿವರೆಗೆ ಯಾರೂ ಮುರಿದಿಲ್ಲ. ಪದಗಳಲ್ಲಿ ಅತಿ ಹೆಚ್ಚು ದೀರ್ಘಾವಧಿ ಬಜೆಟ್ ಅನ್ನು ಮಂಡನೆ ಮಾಡಿದವರಪ್ಪ ಅಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬರ್ತಾರೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ಅವರು ನಿಧನ ಆದ್ರು. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡ್ರಿ. 2025-26ರ ಬಜೆಟ್ನಲ್ಲಿ ರೈತರಿಗೆ ಅಲ್ಪಾವಧಿಯ ಸಾಲವನ್ನು ನೀಡುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯನ್ನು ಎಷ್ಟಕ್ಕೆ ವಿಸ್ತರಣೆ ಮಾಡಲಾಗಿದೆ? ಎ ಆಪ್ಷನ್ 3ರಿಂದ 5 ಲಕ್ಷ ರೂಪಾಯಿಗಳವರೆಗೆ, ಬಿ ಆಪ್ಷನ್ 4ರಿಂದ 6 ಲಕ್ಷ ರೂಪಾಯಿಗಳವರೆಗೆ, ಸಿ ಆಪ್ಷನ್ 5ರಿಂದ 10 ಲಕ್ಷ ರೂಪಾಯಿಗಳವರೆಗೆ, ಡಿ ಆಪ್ಷನ್ 10ರಿಂದ 20 ಲಕ್ಷ ರೂಪಾಯಿಗಳವರೆಗೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಎ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. 2025-26ರ ಬಜೆಟ್ ನಲ್ಲಿ ರೈತರಿಗೆ ಅಲ್ಪಾವಧಿಯ ಸಾಲವನ್ನು ನೀಡುವಂತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿ ಏನಪ್ಪಾ ಅಂದ್ರೆ 3 ಲಕ್ಷದಿಂದ ಎಷ್ಟು ಲಕ್ಷದಿಂದ 3 ಲಕ್ಷದಿಂದ 5 ಲಕ್ಷ ರೂಪಾಯಿಗಳವರೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಅದನ್ನ ವಿಸ್ತರಣೆ ಮಾಡಿದ್ರು. ಇಲ್ಲಿ ಕೊಟ್ಟಿದ್ದಾರೆ 3 ಲಕ್ಷದಿಂದ 5 ಲಕ್ಷ ರೂಪಾಯಿಗಳವರೆಗೆ ಏನಪ್ಪ ಅಂದ್ರೆ ಅದನ್ನ ವಿಸ್ತರಣೆ ಮಾಡ್ತಾರ. ಈ ಯೋಜನೆ ಅದಕ್ಕೆ ಸಹಾಯಕ ಆಗ್ತದಪ್ಪ ಅಂದ್ರೆ ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗೆ ಏನಾಗ್ತದಪ್ಪ ಅಂದ್ರೆ ಸಹಾಯಕ ಆಗ್ತದ. 1998ರೊಳಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಯಾವಾಗ ಜಾರಿಗೆ ಬಂತಂದ್ರ 1998ರಲ್ಲಿ ಏನಪ್ಪಾ ಅಂದ್ರ ಈ ಯೋಜನೆ ಜಾರಿಗೆ ಬಂದು ಪ್ರಸ್ತುತ ಇದು ಎಷ್ಟು ರೈತರಿಗೆ ಅನುಕೂಲ ಆಗ್ಯದಪ್ಪ ಅಂದ್ರ 7.4 ಫಾರ್ಮರ್ಸ್ ಏನಾಗಿದಪ್ಪ ಅಂದ್ರೆ ಇದು ಅನುಕೂಲ ಆಗಿದೆ. ಇನ್ನ ಈ ಯೋಜನೆ ಅಡಿಯಲ್ಲಿ ಯಾವುದಂದ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂದ್ರ ಎಷ್ಟು ಸಾಲವನ್ನು ವಿತರಣೆ ಮಾಡಲಾಗಿದಪ್ಪ ಅಂದ್ರೆ 8.9 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಜಿಕೆ ಪ್ರಶ್ನೆ ಆಗ್ತದೆ ನೋಡ್ರಿ. ಬಜೆಟ್ ನಲ್ಲಿ ಪ್ರಸ್ತಾಪಗೊಂಡಂತ ವಿಷಯನ ಇದು ಜಿಕೆ ಪಾಯಿಂಟ್ ಆಗ್ತದೆ ನೋಡ್ರಿ. ವಿಶ್ವದಲ್ಲಿ ಅತಿ ದೊಡ್ಡ ಅಂಚೆ ಜಾಲ ವ್ಯವಸ್ಥೆಯನ್ನು ಹೊಂದಿರುವ ದೇಶ ಯಾವುದು? ಎ ಆಪ್ಷನ್ ಅಮೆರಿಕ,
ಬಿ ಆಪ್ಷನ್ ಚೀನಾ, ಸಿ ಆಪ್ಷನ್ ಭಾರತ, ಡಿ ಆಪ್ಷನ್ ಕೆನಡಾ. ಇದಕ್ಕೆ ರೈಟ್ ಆನ್ಸರ್ ಬಂದು ಭಾರತ ಆಗ್ತದೆ. ವಿಶ್ವದಲ್ಲಿ ಅತಿ ದೊಡ್ಡದಾದ ಅಂಚೆ ಜಾಲ ವ್ಯವಸ್ಥೆ ಮತ್ತು ರೈಲ್ವೆ ಜಾಲ ವ್ಯವಸ್ಥೆಯನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದ್ರೆ ಭಾರತ ಬರ್ತದೆ. ಯಾವುದು ಬರ್ತದ? ಭಾರತ ಬರ್ತದೆ. ನೋಡ್ರಿ ಇಲ್ಲಿ ಇದೆ ನೋಡ್ರಿ, ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ದಿ ಪೋಸ್ಟ್ ಆಫೀಸ್ ಇನ್ ದಿ ವರ್ಲ್ಡ್. ಭಾರತದಲ್ಲಿ ಅತಿ ಹೆಚ್ಚು ವಿಶ್ವದಲ್ಲಿ ಅತಿ ಹೆಚ್ಚು ಪೋಸ್ಟ್ ಆಫೀಸ್ಗಳನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದ್ರೆ ಭಾರತ ಬರ್ತದೆ. ನೆಕ್ಸ್ಟ್ ನೋಡ್ರಿ 25ನೇ ಪ್ರಶ್ನೆ ನೋಡ್ರಿ, 2025-26 ಬಜೆಟ್ನಲ್ಲಿ ಪರಮಾಣು ಇಂಧನ ಮಿಷನ್ ಸ್ಥಾಪನೆ ಮಾಡುವುದಕ್ಕಾಗಿ ಎಷ್ಟು ಅನುದಾನ ಘೋಷಣೆ ಮಾಡಿದ್ದಾರೆ? ಎ ಆಪ್ಷನ್ 10,000 ಕೋಟಿ ರೂಪಾಯಿ, ಬಿ ಆಪ್ಷನ್ 20,000 ಕೋಟಿ ರೂಪಾಯಿ, ಸಿ ಆಪ್ಷನ್ 30,000 ಕೋಟಿ ರೂಪಾಯಿ, ಡಿ ಆಪ್ಷನ್ 50,000 ಕೋಟಿ ರೂಪಾಯಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 20,000 ಕೋಟಿ ರೂಪಾಯಿ ಆಗ್ತದೆ. 2025-26 ಬಜೆಟ್ ಅಲ್ಲಿ ಪರಮಾಣು ಇಂಧನ ಮಿಷನ್ ಸ್ಥಾಪನೆಗಾಗಿ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ 20,000 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಬಜೆಟ್ ಅನ್ನ ತೆಗೆದಿರಿಸಿದೆ. ಇಲ್ಲಿದವ್ರು ನೆಕ್ಸ್ಟ್ 2047 ಒಳಗಾಗಿ ಕನಿಷ್ಠ 200 ಗೀಗಾವ್ಯಾಟ್ ಇಂಧನ ಉತ್ಪಾದನೆ ಗುರಿಯನ್ನು ಹೊಂದಲಾಗಿದೆ. ಈ ಮಿಷನ್ ಅಡಿಯಲ್ಲಿ ಯಾವ ಮಿಷನ್ ಅಡಿಯಲ್ಲಿ ಅಂದ್ರೆ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ರಿಯಾಕ್ಟರ್ ಸ್ಥಾಪನೆ ಮಾಡುವುದು ಸಂಶೋಧನೆ ಅಭಿವೃದ್ಧಿಗೊಳ್ಳಲು ನಿಲ್ಲಿಸಲಾಗಿದೆ. ಪ್ರತಿಯೊಂದು ರಿಯಾಕ್ಟರ್ಗಳು ಏನದಾವಲ್ಲ ಅವು 300 ಮೆಗಾವ್ಯಾಟ್ ವಿದ್ಯುತ್ತನ್ನು ಏನ್ ಮಾಡ್ತಾವಪ್ಪ ಅಂದ್ರೆ ಉತ್ಪಾದಿಸುವ ಗುರು ಅದ. ಈ ಪಾಯಿಂಟ್ ನೀವು ಏನ್ ಮಾಡ್ರಿ ನೆನಪಿಟ್ಕೊ. ನೆಕ್ಸ್ಟ್ 26ನೇ ಪ್ರಶ್ನೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಇದು ನೋಡ್ರಿ. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಮಕಾನ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ? ಅಂದ್ರೆ 2025-26 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಾವ ರಾಜ್ಯದಲ್ಲಿ ಮಕಾನ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ? ಅಂದ್ರೆ ಎ ಆಪ್ಷನ್ ನೋಡ್ರಿ ಬಿಹಾರ್, ಬಿ ಆಪ್ಷನ್ ಅಸ್ಸಾಂ, ಸಿ ಆಪ್ಷನ್ ಮಧ್ಯಪ್ರದೇಶ, ಡಿ ಆಪ್ಷನ್ ಉತ್ತರ ಪ್ರದೇಶ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಬಿಹಾರ್ ರಾಜ್ಯ ಆಗ್ತದೆ. ಬಿಹಾರ್ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಮಕಾನ ಬೆಳೆ ಅಭಿವೃದ್ಧಿ ಮಂಡಳಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಸ್ಥಾಪನೆ ಮಾಡುವುದಾಗಿ ಏನಪ್ಪ ಅಂದ್ರೆ ಘೋಷಣೆ ಮಾಡಿದ್ರು. ಇಲ್ಲಿ ಮಕಾನ ಬೀಜ ಅದ ನೋಡ್ರಿ. ಮಕಾನ ಬೀಜ ಅಂದ್ರೆ ಏನಪ್ಪಾ ಅಂದ್ರೆ ಕಮಲದ ಹೂವಿನ ಬೀಜವು. ಕಮಲದ ಹೂವಿನ ಬೀಜ ಅಂತ ಬರ್ತದೆ. ಇಲ್ಲ ನೋಡ್ರಿ 2025-26 ಬಜೆಟ್ ನಲ್ಲಿ ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪ ಅಂದ್ರೆ ಮಕಾನ ಅಂದ್ರೆ ಕಮಲದ ಬೀಜ ಉತ್ಪಾದನೆ ಸಂಸ್ಕರಣೆ ಮಾರಾಟಕ್ಕಾಗಿ ಬಿಹಾರದಲ್ಲಿ ಮಕಾನ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಮಕಾನ ಬೆಳೆಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದಪ್ಪ ಅಂದ್ರೆ ಬಿಹಾರ್ ರಾಜ್ಯ. ಎಷ್ಟು ಉತ್ಪಾದನೆ ಮಾಡಿ ಇಡೀ ದೇಶದಲ್ಲಿ ಎಷ್ಟು ಉತ್ಪಾದನೆ ಮಾಡ್ತದಪ್ಪ ಅಂದ್ರೆ 90% ಏನಾಗ್ತದಪ್ಪ ಅಂದ್ರೆ ಇದು ಉತ್ಪಾದನೆ ಮಾಡ್ತದೆ. ಇನ್ನು 10% ಮಾತ್ರ ಉಳಿದ ರಾಜ್ಯಗಳು ಉತ್ಪಾದನೆ ಮಾಡ್ತವೆ. 90% ಎಲ್ಲಿಂದ ಬರ್ತದಪ್ಪ ಅಂದ್ರೆ ಬಿಹಾರ್ ರಾಜ್ಯದಿಂದನೇ ಬರ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡ್ರಿ, ಭಾರತವು ಯಾವ ವರ್ಷಕ್ಕೆ ದೇಶದ ತನ್ನ ಎಲ್ಲ ಪ್ರಜೆಗಳಿಗೆ ವಿಮಾ ಸೌಲಭ್ಯ ಕಲ್ಪಿಸುವ ಗುರಿಯನ್ನು ಹೊಂದಿದೆ? ಎ ಆಪ್ಷನ್ 2032, ಬಿ ಆಪ್ಷನ್ 2037, ಸಿ ಆಪ್ಷನ್ 2047, ಡಿ ಆಪ್ಷನ್ 2050. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ 2047 ಅಂತ. ಭಾರತ ಯಾವ ವರ್ಷಕ್ಕೆ ತನ್ನ ದೇಶದ ಎಲ್ಲ ಪ್ರಜೆಗಳಿಗೂ ವಿಮಾ ಸೌಲಭ್ಯವನ್ನು ಕಲ್ಪಿಸುವ ಗುರಿ ಹೊಂದಿದಪ್ಪ ಅಂದ್ರೆ 2047 ಹೊಂದಿದೆ. 2040 ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಏನ್ ಮಾಡಬೇಕಪ್ಪ ಅಂದ್ರೆ ಆತನಿಗೆ ವಿಮಾ ಸೌಲಭ್ಯವನ್ನ ಕಲ್ಪಿಸಬೇಕಂತ ಏನಪ್ಪ ಅಂದ್ರೆ ಸರ್ಕಾರ ನಿರ್ಧಾರ ಮಾಡಿದ. ನೋಡ್ರಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ ಒಂದು. ನೆಕ್ಸ್ಟ್ ಇತ್ತೀಚೆಗೆ ಭಾರತದ ಬಜೆಟ್ ಅಲ್ಲಿ ವಿಮಾ ಕ್ಷೇತ್ರದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ನೋಡ್ರಿ ಇನ್ನೇ ಮಿತಿ ನೋಡ್ರಿ ಇದನ್ನ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಿತಿಯನ್ನು 74% 100ಕ್ಕೆ ಹೆಚ್ಚಿಸಲಾಗಿದೆ. ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ? 74% 100ಕ್ಕೆ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಹೆಚ್ಚಿಸಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ನಾಳೆ ಕೇಳ್ತಾನೆ ಎಕ್ಸಾಮ್ದಾಗ ಕೇಳಿದಾನ, PC ಎಕ್ಸಾಮ್ದಾಗ ಕೇಳಿದ ನೋಡ್ರಿ, ಕ್ವಶನ್ ಪೇಪರ್ ತೆಗೆದು ನೋಡ್ರಿ. FDI ಫುಲ್ ಫಾರ್ಮ್ ಕೇಳಿದಾನ, FDI ವಿಸ್ತೃತ ರೂಪ ಕೇಳಿದಾನ. FDI ವಿಸ್ತೃತ ರೂಪ ಏನಪ್ಪ ಅಂದ್ರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಬರ್ತದ. ನೆಕ್ಸ್ಟ್ ನಮಗೆ ಕೇಳ್ಬೋದು, ಹಿಂಗೂ ಕೇಳ್ಬೋದು ಕ್ವಶನ್ ಯಾವ ರೀತಿಯಪ್ಪ ಅಂದ್ರ ವಿಮಾ ಸೌಲಭ್ಯ ಕ್ಷೇತ್ರದಲ್ಲಿ FDI ಮಿತಿ ಅಂದ್ರೆ ಹೂಡಿಕೆ ಮಿತಿಯನ್ನು ಎಷ್ಟಿಗೆ ಹೆಚ್ಚಿಸಲಾಗಿದೆ ಅಂತ ಕೇಳ್ಬೋದು. ಎಷ್ಟಕ್ಕೆ ಹೆಚ್ಚಿಸಲಾಗಿದಪ್ಪ ಅಂದ್ರೆ 74ರಿಂದ ಏನಪ್ಪ ಅಂದ್ರೆ 100 ಸಂಪೂರ್ಣವಾಗಿ ಅದನ್ನ FDI ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಹೂಡಿಕೆಯನ್ನ ಮಾಡ್ಬೋದು. ನೋಡ್ರಿ ಭಾರತ 2047 ಎಲ್ಲರಿಗೂ ವಿಮಾ ರಕ್ಷಣೆ ಒದಗಿಸುವ ಗುರಿಯನ್ನ ಹಾಕಿಕೊಂಡಿದೆ. ಸೇವೆ ಒದಗಿಸುವ ವಿಮಾ ಕಂಪನಿಗಳು ತಮ್ಮ ಗ್ರಾಹಕರಿಂದ ಸಂಗ್ರಹಿಸಿದ ಕಂತಿನ ಮೊತ್ತವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕೆಂಬ ಷರತ್ತು ವಿಧಿಸಿದ. ನೋಡ್ರಿ ವಿಮಾ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತ ವಿದೇಶಿ ಕಂಪನಿಗಳು ಏನದವಲ್ಲ
ಅವು ತಮ್ಮ ಗ್ರಾಹಕರಿಂದ ಸ್ವೀಕರಿಸಿದಂತ ಎಲ್ಲ ಕಂತಿನ ಅಮೌಂಟ್ ಏನದಲ್ಲ ಬೇರೆ ದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಂಗಿಲ್ಲ, ಅದು ಕಂಪಲ್ಸರಿ ಏನ್ ಮಾಡಬೇಕು, ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಏನಪ್ಪಾ ಅಂದ್ರ ಸರ್ಕಾರ ಏನಪ್ಪಾ ಅಂದ್ರ ಅವ್ರ ಮೇಲೆ ಒಂದು ಷರತ್ತನ್ನ ವಿಧಿಸಿದೆ. ನೆಕ್ಸ್ಟ್ ನೋಡಿ 28ನೇ ಪ್ರಶ್ನೆ. 2025-26ರ ಬಜೆಟ್ನಲ್ಲಿ ಜಲಜೀವನ್ ಮಿಷನ್ ಯೋಜನೆ ಎಲ್ಲಿವರೆಗೆ ವಿಸ್ತರಣೆ ಮಾಡಲಾಗಿದೆ? ಎ ಆಪ್ಷನ್ 2025, ಬಿ ಆಪ್ಷನ್ 2026, ಸಿ ಆಪ್ಷನ್ 2027, ಡಿ ಆಪ್ಷನ್ 2028. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಂತ 2028. 2025-26ರ ಬಜೆಟ್ನಲ್ಲಿ ಜಲಜೀವನ್ ಮಿಷನ್ ಯೋಜನೆ ಎಲ್ಲಿವರೆಗೆ ವಿಸ್ತರಣೆ ಮಾಡಿದ್ರು ಅಂದ್ರೆ 2025ರಿಂದ 2028ರವರೆಗೆ ಏನಪ್ಪಾ ಅಂದ್ರೆ ಅದನ್ನ ವಿಸ್ತರಣೆನ ಮಾಡಿದ್ದಾರೆ. ನೋಡ್ರಿ ಈ ಯೋಜನೆ ಉದ್ದೇಶ ಏನಿದೆ ಅಂತ ನೋಡ್ರಿ, ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನು 2019ರಲ್ಲಿ ಜಾರಿಗೊಳಿಸಲಾಯಿತು. ಈ ಯೋಜನೆ ಯಾವಾಗ ಜಾರಿ ಬಂತು? 2019ರಲ್ಲಿ ಜಾರಿ ಬಂತು. ಈ ಯೋಜನೆ ಉದ್ದೇಶ ಏನು? ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆ, ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಏನಪ್ಪಾ ಅಂದ್ರೆ ಒದಗಿಸಬೇಕನ್ನೋದೇ ಈ ಯೋಜನೆ ಏನಪ್ಪಾ ಅಂದ್ರೆ ಉದ್ದೇಶವಾಗಿತ್ತು. ಆದ್ರೆ ಈ ಯೋಜನೆಯಲ್ಲಿ ಸುಮಾರು 15 ಕೋಟಿ ಕುಟುಂಬಗಳ ಕುಡಿಯುವ ನೀರನ್ನು ಸಂಪರ್ಕಿಸಲಾಗಿದೆ. ಎಷ್ಟು ಕೋಟಿ? 15 ಕೋಟಿ ಕುಟುಂಬಗಳು. ಇನ್ನು ಉಳಿದಂತ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಈ ಯೋಜನೆ 2028ರವರೆಗೆ ಏನಪ್ಪಾ ಅಂದ್ರೆ ಇದನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಹರ್ ಘರ್ ಜಲ್ ಜೀವನ್ ಮಿಷನ್ ಯೋಜನೆ ಅದಕ್ಕೆ ಸಂಬಂಧಪ್ಪ ಅಂದ್ರ ಮನೆ ಮನೆಗಳಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಈ ಯೋಜನೆ ಉದ್ದೇಶ. ಈ ಯೋಜನೆ ಯಾವಾಗ ಜಾರಿ ಬಂತು? 2019ರೊಳಗೆ ಏನಪ್ಪಾ ಅಂದ್ರ ಜಾರಿಗೆ ಬಂತು. ಇದನ್ನ ಎಲ್ಲಿವರೆಗೆ ವಿಸ್ತರಣೆ ಮಾಡಿದ್ರ ಅಂದ್ರೆ 2028. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ, ನೆನಪಿರಲಿ. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡ್ರಿ. 2025-26ನೇ ಸಾಲಿನ ಬಜೆಟ್ ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಎಷ್ಟು ಹಣ ಮೀಸಲಿಡಲಾಗಿದೆ? ಎ ಆಪ್ಷನ್ 1.88 ಕೋಟಿ ರೂಪಾಯಿ, ಬಿ ಆಪ್ಷನ್ 2,66,817 ಕೋಟಿ ರೂಪಾಯಿ, ನೆಕ್ಸ್ಟ್ ಸಿ ಆಪ್ಷನ್ 65,553 ಕೋಟಿ ರೂಪಾಯಿ, ಡಿ ಆಪ್ಷನ್ 98,311 ಕೋಟಿ ರೂಪಾಯಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಬಿ ಆಪ್ಷನ್ ಆಗ್ತದೆ. 2025-26ನೇ ಸಾಲಿನ ಬಜೆಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಅಂದ್ರೆ 2,66,817 ಕೋಟಿ ರೂಪಾಯಿ ಏನಾಗಿದಪ್ಪ ಅಂದ್ರೆ ಮೀಸಲಿದೆ. ಇಲ್ಲೊಂದು ಇಮೇಜ್ ಇದೆ ನೋಡ್ರಿ, ಯಾವ ವಲಯಕ್ಕೆ ಎಷ್ಟೆಷ್ಟು ಹಣವನ್ನು ಹಂಚಿಕೆ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಬಜೆಟ್ಗೆ 2025-26ರ ಬಜೆಟಿನಲ್ಲಿ ಏನಪ್ಪಾ ಅಂದ್ರೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣವನ್ನು ನೀಡಿದ್ದಾರೆ ಅನ್ನೋದು ಒಂದು ಗ್ಲಾನ್ಸ್ ಮಾಡ್ಕೊಂಡ್ಬಿಡೋಣ. ನೋಡ್ರಿ, ರಕ್ಷಣಾ ಕ್ಷೇತ್ರ ಅತಿ ಹೈಯೆಸ್ಟ್ ಪಡೆದದ್ದು ಯಾವ್ದಪ್ಪ ಅಂದ್ರೆ ರಕ್ಷಣಾ ಕ್ಷೇತ್ರ ಬರ್ತದೆ. ಎರಡನೇದು ಯಾವ್ದಪ್ಪ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರ ಬರ್ತದ. ಮೂರನೇದು ಏನಪ್ಪಾ ಅಂದ್ರೆ ಗೃಹ ಸಚಿವಾಲಯ ಬರ್ತದ. ನೋಡ್ರಿ, ನಾ ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟರು? 4,91,732 ಕೋಟಿ ರೂಪಾಯಿಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ರಕ್ಷಣಾ ಸಚಿವಾಲಯಕ್ಕೆ ನೀಡಲಾಗಿದೆ. ಇನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯಕ್ಕೆ 2,66,817 ಕೋಟಿ ರೂಪಾಯಿ ನೀಡಲಾಗಿದೆ. ಇನ್ನ ಗೃಹ ಸಚಿವಾಲಯಕ್ಕೆ ಎಷ್ಟಪ್ಪ ಅಂದ್ರೆ 2,33,211 ಕೋಟಿ ರೂಪಾಯಿ ನೀಡಲಾಗಿದೆ. ನೆಕ್ಸ್ಟ್ ಕೃಷಿ ಸಚಿವಾಲಯಕ್ಕೆ 1,71,437 ಕೋಟಿ ರೂಪಾಯಿ ನೀಡಲಾಗಿದೆ. ಇನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅಂದ್ರೆ ಶಿಕ್ಷಣ ಇಲಾಖೆಗೆ ಎಷ್ಟು ನೀಡಿದಾರೆ ಅಂದ್ರೆ 1,28,650 ನೀಡಲಾಗಿದೆ. ಆರೋಗ್ಯ ಇಲಾಖೆಗೆ 98,311 ಕೋಟಿ ರೂಪಾಯಿ ನೀಡಲಾಗಿದೆ. ಇನ್ನು ನಗರ ಅಭಿವೃದ್ಧಿಗೆ 96,777 ಕೋಟಿ ರೂಪಾಯಿ ನೀಡಲಾಗಿದೆ. ಐಟಿ ಮತ್ತು ಟೆಲಿಕಾಂ ಸಂಸ್ಥೆಗೆ 95,298 ನೀಡಲಾಗಿದೆ. ಇಂಧನ ಇಲಾಖೆಗೆ 81,174 ಕೋಟಿ ನೀಡಲಾಗಿದೆ. ಇನ್ನು ವಾಣಿಜ್ಯ ಇಲಾಖೆಗೆ 65,553 ಕೋಟಿ ನೀಡಲಾಗಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟು ನೀಡಿದಾರೆ ಅಂದ್ರೆ 60,052 ಕೋಟಿ ನೀಡಿದ್ರೆ. ವಿಜ್ಞಾನ ಇಲಾಖೆಗೆ 55,679 ಕೋಟಿಯನ್ನ ನೀಡಿದ್ದಾರೆ. ನಾವು ಹಿಂಗೆಲ್ಲ ಅಂಕಿ ಅಂಶಗಳನ್ನ ನೆನಪಿಡಕ್ಕಾಗತ್ತೆ, ಆದ್ರೆ ಇಲ್ಲಿ ನೆನಪಿಡಬೇಕಾದಂತ ಒಂದು ಅಂಶಗಳು ಏನದ ಅನ್ನೋದು ನೋಡಿ. 2025-26ರ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಅತಿ ಹೆಚ್ಚು ಹಣವನ್ನು ನೀಡಲಾಯಿತು? ಈಗ ನಮಗೆ ಪ್ರಶ್ನೆ ಕೇಳ್ತಾನೆ, ಯಾವ ವಲಯಕ್ಕೆ ನೀಡಿದ್ರು ನೋಡೋಣ ಹೇಳ್ರಿ. ರಕ್ಷಣಾ ವಲಯಕ್ಕೆ ನೀಡಿದ್ರು. ಎರಡನೇದು ಗ್ರಾಮೀಣ ಅಭಿವೃದ್ಧಿ ಬರ್ತದ. ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ ಗೃಹ ಸಚಿವಾಲಯ ಬರ್ತದೆ. ಈ ರೀತಿ ಏನಪ್ಪಾ ಅಂದ್ರೆ ನೆನಪನ್ನ ಇಟ್ಕೋ. ಇನ್ನ ಕೊನೆಯದಾಗಿ ಬಂದು ಏನಪ್ಪಾ ಅಂದ್ರೆ ವಿಜ್ಞಾನ ಸಚಿವಾಲಯ ಬರ್ತದೆ. ಇವು ಪ್ರಮುಖವಾದ ಪಟ್ಟಿಗಳು. ಟಾಪ್ 3 ಅನ್ನ ಮಾತ್ರ ನೀವು ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇದು 3 ಪ್ರಶ್ನೆ ಬರ್ತದ, ಅಲ್ಲೇ ಹೇಳ್ತೀನಿ ನೀವು. ನೆಕ್ಸ್ಟ್ ನೋಡ್ರಿ 30ನೇ ಪ್ರಶ್ನೆ.
ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ಭಾರತ್ ಯೋಜನೆಗೆ 2025-26 ಬಜೆಟ್ ನೀಡಿದ ಹಣವೆಷ್ಟು? ಎ ಆಪ್ಷನ್ 7,192 ಕೋಟಿ ರೂಪಾಯಿ, ಬಿ ಆಪ್ಷನ್ 9,406 ಕೋಟಿ ರೂಪಾಯಿ, ಸಿ ಆಪ್ಷನ್ 12,192 ಕೋಟಿ ರೂಪಾಯಿ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. 2025-26 ಬಜೆಟ್ ನಲ್ಲಿ ಸ್ವಚ್ಛ ಭಾರತ್ ಯೋಜನೆ ಅಥವಾ ಮಿಷನ್ಗೆ ಎಷ್ಟು ಹಣವನ್ನು ಒದಗಿಸಲಾಗಿದೆಪ್ಪ ಅಂದ್ರೆ 9,406 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಹಣವನ್ನು ನೀಡಲಾಗಿದೆ. ನೋಡ್ರಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆನ ದೇಶವನ್ನು ಬಯಲು ಶೌಚ ಮುಕ್ತಗೊಳಿಸುವ ಎಂಬ ಉದ್ದೇಶದಿಂದ 2024 ಅಕ್ಟೋಬರ್ 2ರಂದು ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಸ್ವಚ್ಛ ಭಾರತ್ ಯೋಜನೆ ಯಾವ ವರ್ಷ ಜಾರಿಗೆ ಬಂತು? 2014 ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಏನಾಗ್ತಪ್ಪ ಅಂದ್ರೆ ಈ ಯೋಜನೆಯನ್ನು ಜಾರಿಗೆ ತಂದ್ರು. ಈ ವರ್ಷದ ಬಜೆಟ್ನಲ್ಲಿ ಏನಪ್ಪಾ ಅಂದ್ರ ಸಾರಿ ಇಲ್ಲ ಆನ್ಸರ್ ಅಂತ ತಪ್ಪು ಹೇಳಿದೀನಿ ನೋಡ್ರಿ. ಇದಕ್ಕೆ ಬಂದು ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಸಿ ಆಗ್ತದೆ. ಸಾರಿ. ನೆಕ್ಸ್ಟ್ ನೋಡ್ರಿ, ಈ ವರ್ಷದ ಬಜೆಟ್ನಲ್ಲಿ ಏನಪ್ಪಾ ಅಂದ್ರ 12,192 ಕೋಟಿ ರೂಪಾಯಿ ಹಣವನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಮತ್ತೆ ನಗರಕ್ಕೆ 5,000 ಕೋಟಿ ರೂಪಾಯಿ ಮತ್ತು ಗ್ರಾಮೀಣ ಭಾಗಕ್ಕೆ ಏನಪ್ಪಾ ಅಂದ್ರೆ 7,192 ಕೋಟಿ ರೂಪಾಯಿನ ವಿಂಗಡಣೆ ಮಾಡಲಾಗಿದೆ. ನೆಕ್ಸ್ಟ್, ಪ್ರತಿ ವರ್ಷ ಭಾರತದಲ್ಲಿ ಭಾರತ ಸ್ವಚ್ಛ ದಿವಸವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ 2ಕ್ಕೆ ಆಚರಣೆ ಮಾಡ್ತಾರೆ. ಇನ್ನೇಮ್ ಹೇಳ್ತಾರೆ ನೋಡ್ರಿ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಸ್ವಚ್ಛ ಭಾರತ್ ಯೋಜನೆಗೆ 2025-26 ಬಜೆಟ್ ನೀಡಿದ ಹಣವೆಷ್ಟಪ್ಪ ಅಂದ್ರ 12,192 ಕೋಟಿ ರೂಪಾಯಿ ಅಂದ್ರ ನೀಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ 31ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ವರ್ಷದಲ್ಲಿ ಈ ಶ್ರಮ ಪೋರ್ಟಲ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಎ ಆಪ್ಷನ್ 2020, ಬಿ ಆಪ್ಷನ್ 2021, ಸಿ ಆಪ್ಷನ್ 2023, ಡಿ ಆಪ್ಷನ್ 2024. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 2021 ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಈ ಶ್ರಮ ಪೋರ್ಟಲ್ ಅನ್ನು ಉದ್ಘಾಟನೆ ಮಾಡಿದ ವರ್ಷ ಯಾವ್ದಪ್ಪ ಅಂದ್ರೆ 2021 ಬರ್ತದೆ. ನೋಡ್ರಿ, ಈ ಕಾಮರ್ಸ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ 1 ಕೋಟಿ ಗೀಗ ಕಾರ್ಮಿಕರಿಗೆ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಡಿಯಲ್ಲಿ ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಅವರು 2025-26 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಯಾರಿಗೆ? ಗೀಗ ಕಾರ್ಮಿಕರಿಗೆ. ಯಾವ ಯೋಜನೆ ಅಡಿಯಲ್ಲಿ ನೀಡ್ತಾರೆ? ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಒಳಗೆ ಏನಪ್ಪಾ ಅಂದ್ರೆ ನೀಡಲಾಗುವುದಂತ ಹೇಳಿದ್ದಾರೆ. ನೆಕ್ಸ್ಟ್, ಈ ಸೌಲಭ್ಯವನ್ನು ಪಡೆಯಲು ಗೀಗ ಕಾರ್ಮಿಕರು ಈ ಶ್ರಮ ಎಂಬ ಪೋರ್ಟಲ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ಆಗಲ್ರೆಡಿ ಏನಪ್ಪಾ ಅಂದ್ರೆ ಹೇಳಿದ. ಅಂದ್ರೆ ಈ ಶ್ರಮ ಪೋರ್ಟಲ್ ಅಂದ್ರೆ ಏನು ನೋಡ್ರಿ, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ನೋಂದಣಿಗಾಗಿ ಸರ್ಕಾರವು ಈ ಶ್ರಮ ಪೋರ್ಟಲ್ ಅನ್ನು 2021 ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಮಾಡಿತು. ಯಾರಿಗೆ? ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತ ಕಾರ್ಮಿಕರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ 2021ನೇ ಸಾಲಿನಲ್ಲಿ ಏನಪ್ಪಾ ಅಂದ್ರ ಈ ಶ್ರಮ ಪೋರ್ಟಲ್ ಅನ್ನು ಉದ್ಘಾಟಿಸಿತು. ಯಾರಿಗಂದ್ರ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು. ಇದು ಈ ಪದ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇಲ್ಲಿವರೆಗೆ ಸುಮಾರು ಏನಪ್ಪಾ ಅಂದ್ರ 30.58 ಕೋಟಿ ಕಾರ್ಮಿಕರು ಈ ಪೋರ್ಟಲ್ ನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಇದನ್ನು ಯಾರಿಗೆ ಅವಕಾಶ ಮಾಡಿಕೊಟ್ಟಿದಾರಪ್ಪ ಅಂದ್ರೆ ಗೀಗ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಇದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೆನಪರು. ನೆಕ್ಸ್ಟ್ 32ನೇ ಪ್ರಶ್ನೆ ನೋಡ್ರಿ, 2025-26 ಬಜೆಟ್ನಲ್ಲಿ ಅನುದಾನದ ಹಂಚಿಕೆಯಲ್ಲಾದ ತಪ್ಪನ್ನು ಗುರುತಿಸಿ ಯಾವ ಯೋಜನೆಗೆ ಎಷ್ಟು ಅನುದಾನವನ್ನೇ ಹಂಚಿದಾರ ಅದರಲ್ಲಿ ತಪ್ಪಾದ ಆಯ್ಕೆಯನ್ನು ನಾವು ಹುಡುಕ್ಬೇಕಾಗುತ್ತೆ. ಈ ಆಪ್ಷನ್ ನೋಡ್ರಿ, ವಾತ್ಸಲ್ಯ ಯೋಜನೆಗೆ 1,500 ಕೋಟಿ ರೂಪಾಯಿ, ಬಿ ಆಪ್ಷನ್ ಶಕ್ತಿ ಯೋಜನೆಗೆ 3,150 ಕೋಟಿ ರೂಪಾಯಿ, ನೆಕ್ಸ್ಟ್ ಸಿ ಆಪ್ಷನ್ PM ಉಷಾ ಯೋಜನೆಗೆ 1,815 ಕೋಟಿ ರೂಪಾಯಿ, ಡಿ ಆಪ್ಷನ್ ಮೇಲಿನ ಯಾವುದೇ ಆಯ್ಕೆ ತಪ್ಪಾಗಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಡಿ ಆಪ್ಷನ್ ಆಗುತ್ತಾ. ಇಲ್ಲಿ ಕೊಟ್ಟಂತ ಅಂಕಿಅಂಶಗಳಲ್ಲಿ ಯಾವುದೇ ತಪ್ಪಾಗಿಲ್ಲ. ಈ ವರ್ಷದ ಬಜೆಟ್ ನಲ್ಲಿ 2025-26 ಬಜೆಟ್ ನಲ್ಲಿ ವಾತ್ಸಲ್ಯ ಯೋಜನೆಗೆ ಏನು ಮಾಡಿದ್ರೆ 1,500 ಕೋಟಿ ರೂಪಾಯಿ ಹಂಚಲಾಗಿದೆ. ಇನ್ನು ಶಕ್ತಿ ಯೋಜನೆಗೆ 3,150 ಕೋಟಿ ರೂಪಾಯಿ ಹಂಚಲಾಗಿದೆ. PM ಉಷಾ ಯೋಜನೆಗೆ 1,815 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಹಂಚಿಕೆ ಮಾಡ. ಎಲ್ಲಾ ಅಂಶಗಳು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿದಾವ. ಹಾಗಾಗಿ ಕೊಟ್ಟಂತ ಆಯ್ಕೆಗಳಿಗೆ ಯಾವುದೇ ಆಯ್ಕೆ ಏನಾಗಿಲ್ಲಪ್ಪ ಅಂದ್ರೆ ತಪ್ಪ ಆಗಿಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಮೋಸ್ಟ್ ಈಸಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ, 33ನೇ ಪ್ರಶ್ನೆ, 2025-26 ಸಾಲಿನ ಬಜೆಟ್ ಥೀಮ್ ಏನು? ಎ ಆಪ್ಷನ್ ಮಹಿಳೆಯರ ಸಬಲೀಕರಣ, ಬಿ ಆಪ್ಷನ್ ಮಧ್ಯಮ ವರ್ಗದ ಜನರ ಹೊರೆ ಕಡಿಮೆ ಮಾಡುವುದು, ಸಿ ಆಪ್ಷನ್ ಸಬ್ಕಾ ವಿಕಾಸ್,
ಡಿ ಆಪ್ಷನ್ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಸಿ ಆಪ್ಷನ್ ಆಗ್ತದ. ಸಬ್ ಕಾ ವಿಕಾಸ್ ಅನ್ನೋದು ಏನಪ್ಪಾ ಅಂದ್ರೆ 2025-26ನೇ ಸಾಲಿನ ಬಜೆಟ್ ಥೀಮ್ ಆಗ್ಯದ. ನೆಕ್ಸ್ಟ್ 34ನೇ ಪ್ರಶ್ನೆ ನೋಡ್ರಿ. 2025-26ರ ಬಜೆಟ್ ನಲ್ಲಿ ಆತ್ಮ ನಿರ್ಭರ್ ಇನ್ ಪಲ್ಸ್ ಯೋಜನೆಯ ಅಡಿಯಲ್ಲಿ ಯಾವ ಬೆಳೆಗೆ ಪ್ರಾಮುಖ್ಯತೆ ನೀಡಲಾಗಿದೆ? ಎ ಆಪ್ಷನ್ ಭತ್ತ, ಗೋಧಿ ಮತ್ತು ಜೋಳ, ಬಿ ಆಪ್ಷನ್ ತೊಗರಿ, ಮಸೂರ್, ಸಿ ಆಪ್ಷನ್ ಕಡಲೆ, ಕುಸುಬೆ, ಅರಿಶಿಣ, ಡಿ ಆಪ್ಷನ್ ಅಲಸಂದಿ, ಕಡಲೆ, ತೊಗರಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಬಿ ಆಪ್ಷನ್ ತೊಗರಿ, ಉದ್ದು ಮತ್ತು ಮಸೂರ್ ಎಂಬ ಬೆಳೆಗಳನ್ನ ಏನಪ್ಪಾ ಅಂದ್ರೆ ಆತ್ಮ ನಿರ್ಭರ್ ಇನ್ ಪಲ್ಸಸ್ ಯೋಜನೆ ಅಡಿಯಲ್ಲಿ ಏನಾಗಿದಪ್ಪ ಅಂದ್ರೆ ಅವುಗಳಿಗೆ ಪ್ರಾಮುಖ್ಯತೆನ ನೀಡಲಾಗಿದೆ. ಆಲ್ರೆಡಿ ಇದ್ರ ಬಗ್ಗೆ ನೀವೇನು ಮಾಡಿದ್ರಿ ಹಿಂದಿನ ಪ್ರಶ್ನೆ ಒಳಗ ತಿಳ್ಕೊಂಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಂಕಿ ಅಂಶಕ್ಕೆ ಸಂಬಂಧಪಟ್ಟಂತ ಆಗ್ತದ. ನೀವು ಕಂಪಲ್ಸರಿ ಆಗಿ ನೆನಪಿಟ್ಕೋಬೇಕು, ಪದೇ ಪದೇ ಪ್ರಶ್ನೆಗೆ ಬರ್ತಿರ್ತಾವ. ನೋಡ್ರಿ 35ನೇ ಪ್ರಶ್ನೆ ನೋಡ್ರಿ. ಕೇಂದ್ರ ಬಜೆಟ್ 2025-26ರ ಪ್ರಕಾರ ಭಾರತದ ವಿತ್ತೀಯ ಕೊರತೆಯು ಅಂದಾಜು ಎಷ್ಟಿದೆ? ವಿತ್ತೀಯ ಕೊರತೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ನೋಡಿ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಕೇಳಿದ್ರೆ ಎ ಆಪ್ಷನ್ 4%, ಬಿ ಆಪ್ಷನ್ 4.4%, ಸಿ ಆಪ್ಷನ್ 6.8%, ಡಿ ಆಪ್ಷನ್ 7.2%. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 4.4% ಏನಾಗ್ತದಪ್ಪ ಅಂದ್ರೆ ಭಾರತದ ವಿತ್ತೀಯ ಕೊರತೆ ಯಾವುದರ ಪ್ರಕಾರ ಬಂದ್ರ ಕೇಂದ್ರ ಬಜೆಟ್ 2025-26ರ ಪ್ರಕಾರ ನಮ್ಮ ವಿತ್ತೀಯ ಕೊರತೆ ಎಷ್ಟಿದಪ್ಪ ಅಂದ್ರೆ 4.4% ಅದ. ನೋಡ್ರಿ ಇಲ್ಲಿ 2025-26 ಬಜೆಟ್ಗೆ ಸಂಬಂಧಪಟ್ಟಂತದ್ದು ಅಂಕಿ ಅಂಶಗಳು ನೋಡ್ರಿ. ಫಿಸಿಕಲ್ ಡೆಫಿಸಿಟಿ, ರೆವಿನ್ಯೂ ಡೆಫಿಸಿಟಿ, ಪ್ರೈಮರಿ ಡೆಫಿಸಿಟಿ, ನೆಕ್ಸ್ಟ್ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟಿ ಅಂತ ಇದೆ. ಫಿಸಿಕಲ್ ಡೆಫಿಸಿಟಿ, ರೆವಿನ್ಯೂ ಡೆಫಿಸಿಟಿ, ಪ್ರೈಮರಿ ಇವು ಮೂರನ್ನ ಕಂಪಲ್ಸರಿ ಆಗಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ನೆನಪಿಡೋಣ. ಒಂದ್ ಸ್ವಲ್ಪ ನೋಡ್ರಿ ನೀವು ಇಲ್ಲಿ ಫಿಸಿಕಲ್ ಡೆಫಿಸಿಟಿ ಎಷ್ಟಿದೆ, ಹಣಕಾಸಿನ ವಿತ್ತೀಯ ಕೊರತೆ ಎಷ್ಟಿದೆಪ್ಪ ಅಂದ್ರೆ 2025-26ನೇ ಸಾಲಿನಲ್ಲಿ ನೋಡ್ರಿ. ಇಲ್ಲಿ ಯಾವ ರೀತಿ ಇಳ್ಕೊಂತ ಬಂದದ ಇದನ್ನು ಮ್ಯಾಪನ್ನು ನೋಡ್ಬೇಕಾಗ್ತದೆ ನೀವು. ರೇಖಾ ನಕ್ಷೆವನ್ನು ನೋಡ್ರಿ. ಇದು ಯಾವ ರೀತಿ ಭಾರತದ ಹಣಕಾಸಿನ ವಿತ್ತೀಯ ಕೊರತೆ ಅಂದ್ರೆ ಫಿಸಿಕಲ್ ಡೆಫಿಸಿಟಿ ಯಾವ ರೀತಿಯಾಗಿ ಇಳಿದಿದೆ ಅದನ್ನು ನೋಡ್ರಿ. ಮೊದಲು 6.4% ಇತ್ತು, ಆಮೇಲೆ 5.6 ಆಗಿದೆ, ಆಮೇಲೆ 4.8 ಆಗಿದೆ, ಆಮೇಲೆ ಸದ್ಯಕ್ಕೆ ಎಷ್ಟಾಗಿದಪ್ಪ ಅಂದ್ರೆ 4.4% ಅದ. ನೆನಪಿರಲಿ. ಇನ್ನು ರೆವಿನ್ಯೂ ಡೆಫಿಸಿಟಿ ಎಷ್ಟಿದಪ್ಪ ಅಂದ್ರೆ 1.5% ಮುಂದೆ ಇದು ಪ್ರಶ್ನೆ ಬರ್ತದೆ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ನಾವು ಪ್ರೈಮರಿ ಡೆಫಿಸಿಟಿ ಎಷ್ಟಿದಪ್ಪ ಅಂದ್ರೆ 0.8% ಅದ. ಪ್ರೈಮರಿ ಡೆಫಿಸಿಟಿ ಅಂದ್ರೆ ಪ್ರಾಥಮಿಕ ಹಣಕಾಸಿನ ಕೊರತೆ ಎಷ್ಟಿದಪ್ಪ ಅಂದ್ರೆ 0.8% ಅದ. ಇನ್ನ ಕಂದಾಯದ ಕೊರತೆ ಎಷ್ಟಿದಪ್ಪ ಅಂದ್ರೆ 1.5% ಅದ. ಇನ್ನ ವಿತ್ತೀಯ ಕೊರತೆ ಎಷ್ಟಿದಪ್ಪ ಅಂದ್ರೆ 4.4% ಅದ. ಇವು ಮೂರು ಅಂಕಿ ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗ್ತವ, ನೆನಪಿರಲಿ. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡ್ರಿ. ಕೇಂದ್ರ ಬಜೆಟ್ 2025-26ರ ಪ್ರಕಾರ ಅರ್ಬನ್ ಚಾಲೆಂಜ್ ಫಂಡ್ಗೆ ಎಷ್ಟು ಹಣ ನೀಡಲಾಗಿದೆ? ಎ ಆಪ್ಷನ್ 1 ಲಕ್ಷ ಕೋಟಿ ರೂಪಾಯಿ, ಬಿ ಆಪ್ಷನ್ 2 ಲಕ್ಷ ಕೋಟಿ ರೂಪಾಯಿ, ಸಿ ಆಪ್ಷನ್ 3 ಲಕ್ಷ ಕೋಟಿ ರೂಪಾಯಿ, ಡಿ ಆಪ್ಷನ್ 4 ಲಕ್ಷ ಕೋಟಿ ರೂಪಾಯಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದೆ ಎ ಆಪ್ಷನ್ ಅರ್ಬನ್ ಚಾಲೆಂಜ್ ಫಂಡಿಗೆ ಎಷ್ಟು ಕೋಟಿ ರೂಪಾಯಿ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಬಂದ್ರ ಫಂಡ್ ಅನ್ನು ಮೀಸಲಿಡಲಾಗಿದೆ. ಎಷ್ಟಾಗಿದೆಪ್ಪ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿ. ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ. ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಕೇಂದ್ರ ಬಜೆಟ್ 2025-26ರಲ್ಲಿ ಪ್ರಮುಖವಾದ ತೆರಿಗೆ ಸುಧಾರಣೆ ಆಗಿದೆ. ಎ ಆಪ್ಷನ್ ಹೊಸ ತೆರಿಗೆ ಪದ್ಧತಿ ಪ್ರಕಾರ 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಶೂನ್ಯ ಆದಾಯ ತೆರಿಗೆ, ಬಿ ಆಪ್ಷನ್ 4 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಶೂನ್ಯವಾದ ತೆರಿಗೆ, ಸಿ ಆಪ್ಷನ್ 5 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಶೂನ್ಯವಾದ ತೆರಿಗೆ, ಡಿ ಆಪ್ಷನ್ 7 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಶೂನ್ಯವಾದ ತೆರಿಗೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಈ ಆಪ್ಷನ್ ರೈಟ್ ಆನ್ಸರ್. 2025-26ರ ಬಜೆಟ್ ನಲ್ಲಿ ಪ್ರಮುಖವಾದ ತೆರಿಗೆ ಸುಧಾರಣೆ ಯಾವ್ದಪ್ಪ ಅಂದ್ರೆ ಹೊಸ ತೆರಿಗೆ ಪದ್ಧತಿ ಪ್ರಕಾರ 12 ಲಕ್ಷದವರೆಗಿನ ಯಾರು ವಾರ್ಷಿಕ ಆದಾಯ ಅಂತಾರೆ ಅವ್ರಿಗೆ ಯಾವುದೇ ರೀತಿ ಏನಾಗಂಗಿಲ್ಲಪ್ಪ ಅಂದ್ರೆ ಟ್ಯಾಕ್ಸ್ ಆಗಲ್ಲ. ನ್ಯೂ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಇಲ್ಲ ನೋಡ್ರಿ. 4 ಲಕ್ಷಕ್ಕೆ ಏನಪ್ಪ ಅಂದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಇನ್ನು 4ರಿಂದ 8 ಲಕ್ಷಕ್ಕೆ 5% ಅದ. ನೆಕ್ಸ್ಟ್ ಇನ್ನು 8ರಿಂದ 12 ಲಕ್ಷಕ್ಕೆ 10% ಅದ. ಇನ್ನು 12 ಲಕ್ಷದಿಂದ 16 ಲಕ್ಷಕ್ಕೆ ಏನಪ್ಪ ಅಂದ್ರೆ 15% ಹಂಗೆ ಟ್ಯಾಕ್ಸ್ ಇಟ್ಕೊಂಡು ಹೋಗಿದೆ. ಆದ್ರೆ ಇಲ್ಲಿ ಪ್ರಮುಖವಾದ ತೆರಿಗೆ ಸುಧಾರಣೆ ಅಂದ್ರೆ ಇನ್ನು 12 ಲಕ್ಷದವರೆಗಿನ ಎಷ್ಟು 12 ಲಕ್ಷದವರೆಗಿನ ಆದಾಯವನ್ನು ಗಳಿಸೋದು ವಾರ್ಷಿಕ ಆದಾಯವನ್ನು ಗಳಿಸುವಂತ ಭಾರತೀಯರು ಯಾವುದೇ ರೀತಿ ಏನಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನು ಕಟ್ಟುವಲ್ಲ. ಒಂದ್ ವೇಳೆ 12 ಲಕ್ಷದಕ್ಕಿಂತ ಹೆಚ್ಚು ಆದಾಯ ಗಳಿಸಿದ್ರು ಅಂದ್ರೆ ಅವ್ರ ಟ್ಯಾಕ್ಸ್ ಎಲ್ಲಿಂದ ಕನ್ಸಿಡರ್ ಆಗ್ತದಪ್ಪ ಅಂದ್ರೆ 4 ಲಕ್ಷದಿಂದನೇ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಟ್ಯಾಕ್ಸ್ ಅನ್ನ ಕನ್ಸಿಡರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ 38ನೇ ಪ್ರಶ್ನೆ.
2025-26 ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ ಒಟ್ಟು ಬಜೆಟ್ ಗಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಬಜೆಟ್ ಗಾತ್ರ ಎಷ್ಟಿದಪ್ಪ ಅಂದ್ರೆ ಇಲ್ಲಿ ಒಂದೇ ಆಪ್ಷನ್ಸ್ ಅದ ನೋಡ್ರಿ, 50,65,345 ಕೋಟಿ. ಭಾರತದ ಬಜೆಟ್ ಗಾತ್ರ ಎಷ್ಟಿದಪ್ಪ ಅಂದ್ರೆ 50,65,345 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಈ ವರ್ಷದ ಬಜೆಟ್ ಗಾತ್ರ ಅದು. ನೋಡ್ರಿ ನೆಕ್ಸ್ಟ್ 39ನೇ ಪ್ರಶ್ನೆ. 2025-26 ಬಜೆಟ್ ಪ್ರಕಾರ ಯಾವುದು ಸರ್ಕಾರದ ದೊಡ್ಡ ಆದಾಯದ ಮೂಲವಾಗಿದೆ? ಫಸ್ಟ್ ಗೆ ಡಿಸ್ಕಸ್ ಮಾಡಿದ್ವಿ, ಆದ್ರೂ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವ ಅನ್ನೋದು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ನೋಡಿ 2025-26 ಬಜೆಟ್ ಪ್ರಕಾರ ಯಾವುದು ಸರ್ಕಾರದ ದೊಡ್ಡ ಆದಾಯದ ಮೂಲವಾಗಿದೆಪ್ಪ ಅಂದ್ರೆ ಎ ಆಪ್ಷನ್ಸ್ ಎರವಲು ಮತ್ತು ಇತರೆ ಹೊಣೆಗಾರಿಕೆ, ಬಿ ಆಪ್ಷನ್ ಕಾರ್ಪೊರೇಷನ್ ತೆರಿಗೆ, ಸಿ ಆಪ್ಷನ್ GST, ಡಿ ಆಪ್ಷನ್ ಕಂದಾಯ ಸ್ವೀಕಾರಗಳು. ಈಗ ಆಲ್ರೆಡಿ ಆನ್ಸರ್ ಹೇಳ್ತೀರಿ ನೀವು, ಪಕ್ಕ ನಿಮಗೆ ಗೊತ್ತು, ನೀವು ಆನ್ಸರ್ ಹೇಳ್ತೀರಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಎರವಲು ಮತ್ತು ಇತರೆ ಹೊಣೆಗಾರಿಕೆ. ಅಂದ್ರೆ ಇಲ್ಲಿಂದ ಎಷ್ಟು ಬರ್ತದಪ್ಪ ಅಂದ್ರೆ 24% ಬರ್ತದ. ಇನ್ನು ಕಾರ್ಪೊರೇಷನ್ ಟ್ಯಾಕ್ಸ್ ಲಿಂದ ಎಷ್ಟು ಬರ್ತದಪ್ಪ ಅಂದ್ರೆ 17% ಬರ್ತದ. ಇನ್ನು GST ಲಿಂದ ಎಷ್ಟು ಬರ್ತದಪ್ಪ ಅಂದ್ರೆ 18% ಬರ್ತದ. ನೆಕ್ಸ್ಟ್ ಇನ್ನ ಇನ್ಕಮ್ ಟ್ಯಾಕ್ಸ್ ಲಿಂದ ಆದಾಯ ತೆರಿಗೆಲಿಂದ ಎಷ್ಟು ಬರ್ತದಪ್ಪ ಅಂದ್ರೆ ನೋಡಿ, ಆದಾಯ ತೆರಿಗೆಯಿಂದ ಎಷ್ಟು ಬರ್ತದೆ ಅಂದ್ರೆ 22% ಬರ್ತದೆ. ಮೊದಲ ಸ್ಥಾನ ಯಾವುದು? ಎರವಲು ಮತ್ತು ಇತರ ಹೊಣೆಗಾರಿಕೆ. ಎರಡನೇ ಸ್ಥಾನ ಇನ್ಕಮ್ ಟ್ಯಾಕ್ಸ್. ಮೂರನೇ ಸ್ಥಾನ ಏನಪ್ಪಾ ಅಂದ್ರೆ GST ಬರ್ತದೆ. ಇವು ಆದಾಯ ರಾಜ್ಯ ಅಂದ್ರೆ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲಗಳು ಆಗ್ಯಾವ. ನೆಕ್ಸ್ಟ್ ಇಲ್ಲಿದ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಡಿಸ್ಕಸ್ ಅನ್ನ ಮಾಡೋದು ಬೇಡ. ನೆಕ್ಸ್ಟ್ 40ನೇ ಪ್ರಶ್ನೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ 2025-26 ಬಜೆಟ್ ನಲ್ಲಿ ರಕ್ಷಣಾ ವಲಯಕ್ಕೆ ಮೀಸಲಿಡಲಾದ ಅನುದಾನ ನೋಡ್ರಿ, ಆಲ್ರೆಡಿ ಇಂದಿನ ಇದ್ರೊಳಗೆ ಅಧ್ಯಯನ ಮಾಡಿದ್ವಿ. ನೋಡ್ರಿ ಸುಮ್ಮನೆ ನೋಡ್ರಿ ಆಪ್ಷನ್ಸ್ ನೋಡ್ರಿ, 4,91,732 ಕೋಟಿ ರೂಪಾಯಿ. ನೆಕ್ಸ್ಟ್ ಬಿ ಆಪ್ಷನ್ 6,81,210 ಕೋಟಿ ರೂಪಾಯಿ. ಸಿ ಆಪ್ಷನ್ 2,33,211 ಕೋಟಿ ರೂಪಾಯಿ. ಡಿ ಆಪ್ಷನ್ 2,55,445 ಕೋಟಿ ರೂಪಾಯಿ ಅಂತ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ಬಿ ಆಗ್ತದೆ. ನೋಡ್ರಿ 2025-26 ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದರು ಅನ್ನೋದು ಸ್ವಲ್ಪ ಏನಪ್ಪಾ ಅಂದ್ರೆ ತಿಳ್ಕೊಳ್ಳೋಣ ನೋಡ್ರಿ. ಡಿಫೆನ್ಸ್ ರಕ್ಷಣಾ ಇದಕ್ಕೆ ನೋಡ್ರಿ 6,81,210 ಕೋಟಿ ರೂಪಾಯಿ. ಇನ್ನು ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೆದ್ದಾರಿಗಳಿಗೆ ನೋಡ್ರಿ 2,87,333. ರೈಲ್ವೆಗೆ ಏನಪ್ಪಾ ಅಂದ್ರೆ ರೈಲ್ವೆ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ 2,55,445 ಕೋಟಿ. ಇನ್ನು ಗೃಹ ಸಚಿವಾಲಯಕ್ಕೆ 2,33,211 ಕೋಟಿ. ಇನ್ನು ಗ್ರಾಹಕ ವ್ಯವಹಾರ ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಗೆ ನೋಡಿ 2,15,767. ಇನ್ನು ಗ್ರಾಮೀಣ ಅಭಿವೃದ್ಧಿಗೆ 1,90,406. ಕೆಮಿಕಲ್ ಅಂದ್ರೆ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಗೆ 1,61,965. ಇನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಗೆ ಏನಪ್ಪ ಅಂದ್ರೆ 1,37,757. ಇನ್ನು ಎಜುಕೇಶನ್ಗೆ 1,28,650. ಇನ್ನು ಸಂಪರ್ಕ ಇಲಾಖೆ 1,08,105 ಕೋಟಿ ರೂಪಾಯಿಗಳ ಏನಪ್ಪ ಅಂದ್ರೆ ಈ ರೀತಿಯಾಗಿ ವಿವರಣೆ ಮಾಡಿದ್ದಾರೆ, ಹಂಚಿಕೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ 41ನೇ ಪ್ರಶ್ನೆ. 2025-26 ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಸಚಿವಾಲಯಕ್ಕೆ ಹೆಚ್ಚಿನ ಬಜೆಟ್ ಅನ್ನು ಹಂಚಿಕೆ ಮಾಡಲಾಗಿದೆ? ನೋಡಿ ಹೇಳ್ರಿ ಇದನ್ನ. ಎ ಆಪ್ಷನ್ ಹಣಕಾಸು ಸಚಿವಾಲಯ, ಬಿ ಆಪ್ಷನ್ ರಕ್ಷಣಾ ಸಚಿವಾಲಯ, ಸಿ ಆಪ್ಷನ್ ಶಿಕ್ಷಣ ಸಚಿವಾಲಯ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪಾ ಅಂದ್ರೆ ರಕ್ಷಣಾ ಸಚಿವಾಲಯ ಬರ್ತದೆ. ರಕ್ಷಣಾ ಸಚಿವಾಲಯಕ್ಕೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಬಜೆಟ್ ಅನ್ನು ಏನಪ್ಪಾ ಅಂದ್ರೆ ಹಂಚಿಕೆ ಮಾಡಲಾಗಿದೆ. ಎಷ್ಟು ಮಾಡಿದಾರೆ ಅಂದ್ರೆ 4,91,732 ಮಾಡಿದ್ರೆ. ಆಲ್ರೆಡಿ ಇದನ್ನೆಲ್ಲ ಇಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಿರುವಂತ ಸಂದರ್ಭದಲ್ಲಿ ಮಾಡಿದ್ವಿ. ಮುಂದವನೆಗೆ ನೋಡಿ 42ನೇ ಪ್ರಶ್ನೆ. ಪ್ರಸ್ತುತ ವರ್ಷದ ಬಜೆಟ್ನಲ್ಲಿ PM ಕಿಸಾನ್ ಯೋಜನೆಗೆ ನೀಡಿದ ಹಣ ಎಷ್ಟು? ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಬಿ ಆಪ್ಷನ್ ಬರ್ತದೆ. 63,500 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ PM ಕಿಸಾನ್ ಯೋಜನೆಗೆ ಏನಾಗ್ತದಪ್ಪ ಅಂದ್ರೆ ನೀಡಲಾಗ್ತದೆ. PM ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಏನಪ್ಪಾ ಅಂದ್ರೆ 6,000 ರೂಪಾಯಿಯನ್ನು 3 ಕಂತುಗಳಲ್ಲಿ ನೀಡಲಾಗ್ತದೆ. ಎಷ್ಟು ಕಂತುಗಳಲ್ಲಿ? 3 ಕಂತುಗಳಲ್ಲಿ ನೀಡಲಾಗ್ತದೆ. ಈ ಯೋಜನೆ ಯಾವಾಗ ಜಾರಿಗೆ ತರ್ತಾರಪ್ಪ ಅಂದ್ರೆ 2019 ಫೆಬ್ರವರಿ ತಿಂಗಳೊಳಗೆ ಏನಪ್ಪಾ ಅಂದ್ರೆ ಈ ಯೋಜನೆನ ಜಾರಿಗೆ ತರ್ತಾರೆ. ನೆಕ್ಸ್ಟ್ 43ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು GDP ಶೇಕಡ ಆದಾಯದ ಕೊರತೆಯನ್ನು ಪ್ರತಿನಿಧಿಸುವುದು? ಎ ಆಪ್ಷನ್ ಶೇಕಡ 1.5 ಆದಾಯದ ಕೊರತೆ,
ಬಿ ಬಿ ಆಪ್ಷನ್ ಶೇಕಡ 2.5 ಆದಾಯದ ಕೊರತೆ. ಸಿ ಆಪ್ಷನ್ ಶೇಕಡ 3.5 ಆದಾಯದ ಕೊರತೆ. ನೆಕ್ಸ್ಟ್ ಡಿ ಶೇಕಡ 4.4 ಆದಾಯದ ಕೊರತೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಶೇಕಡ 1.5 ಆದಾಯದ ಕೊರತೆ ಏನಾಗ್ತದಪ್ಪ ಅಂದ್ರೆ ಇರ್ತದೆ. ಒಟ್ಟು GDP ನಲ್ಲಿ ನಮ್ಮ ಆದಾಯದ ಕೊರತೆ ಎಷ್ಟಿದಪ್ಪ ಅಂದ್ರೆ ಶೇಕಡ 1.5 ಅಷ್ಟು ಇದೆ. ಎಷ್ಟದ 1.5 ಅಷ್ಟು ಅದ. ಇನ್ನು 44ನೇ ಪ್ರಶ್ನೆ, 2025-26 ಬಜೆಟ್ನಲ್ಲಿ ಸಾರಿಗೆ ಮೂಲ ಸೌಕರ್ಯಕ್ಕೆ ಹಂಚಿಕೆ ಮಾಡಲಾದ ಹಣ ಎಷ್ಟು ಅಂತ ಕೇಳಿದಾಗ ಬಿ ಆಪ್ಷನ್ 5,48,649 ಕೋಟಿ ರೂಪಾಯಿ ಅಂದ್ರೆ ಹಂಚಿಕೆನ ಮಾಡಲಾಗಿದೆ. ಇನ್ನು 45ನೇ ಪ್ರಶ್ನೆ, 2025-26 ಬಜೆಟ್ ಅಂಕಿ ಅಂಶಗಳ ಪ್ರಕಾರ ಸರ್ಕಾರವು ಖರ್ಚಿನ ಶೇಕಡ ಎಷ್ಟು ಬಡ್ಡಿ ಪಾವತಿಗಾಗಿ ಹೋಗುವುದು ಅಥವಾ ಹಂಚಿಕೆ ಮಾಡ್ತದ ಅಥವಾ ಅದು ಬಡ್ಡಿ ಪಾವತಿಗಾಗಿ ಏನಪ್ಪ ಅಂದ್ರೆ ಖರ್ಚನೆ ಮಾಡ್ತದೆ ಅಂತ ಹೇಳಿದಾಗ ಆಪ್ಷನ್ಸ್ಗಳ ನೋಡ್ರಿ 16%, ನೆಕ್ಸ್ಟ್ 17%, ನೆಕ್ಸ್ಟ್ ಸಿ 18%, ಡಿ 20%. ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಡಿ 20% ಆಗ್ತದೆ. 2025-26 ಬಜೆಟ್ ಅಂಕಿಅಂಶಗಳ ಪ್ರಕಾರ ಸರ್ಕಾರ ಬಡ್ಡಿಗಾಗಿ ಎಷ್ಟು ಬಡ್ಡಿಯನ್ನು ಕಟ್ತದಪ್ಪ ಅಂದ್ರೆ ತನ್ನ ಆದಾಯದಲ್ಲಿ ಶೇಕಡ 20% ಏನಪ್ಪ ಅಂದ್ರೆ ಬಡ್ಡಿಯನ್ನು ಕಟ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ, 2025-26 ಬಜೆಟ್ನಲ್ಲಿ ನರೇಗಾ ಯೋಜನೆಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ ಅಂದ್ರೆ 86,000 ಕೋಟಿ ರೂಪಾಯಿ. ಎಷ್ಟು ಮಾಡಿದಾರೆ? 86,000 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿದೆ. ನೆಕ್ಸ್ಟ್ 47ನೇ ಪ್ರಶ್ನೆ ನೋಡ್ರಿ, 2025-26 ಬಜೆಟ್ ಪ್ರಧಾನಮಂತ್ರಿ ಬಜೆಟ್ನಲ್ಲಿ ಆಗ್ಬೇಕಾಯ್ತು ನೋಡ್ರಿ. ಇದೇ ಮೊತ್ತನೇ 2025-26 ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ ಅಂದ್ರೆ 74,626 ಕೋಟಿ ರೂಪಾಯಿನ ಏನ್ ಮಾಡ್ಯದಪ್ಪ ಅಂದ್ರೆ ಹಂಚಿಕೆನ ಮಾಡಲಾಗಿದೆ. ನೆಕ್ಸ್ಟ್ 48ನೇ ಪ್ರಶ್ನೆ, ಪ್ರಸ್ತುತ ವರ್ಷದ ಅಂಕಿ ಅಂಶಗಳ ಪ್ರಕಾರ ಕಾರ್ಪೊರೇಷನ್ ತೆರಿಗೆಯ ಪಾಲು ಎಷ್ಟು? ಶೇಕಡ 15%, ಬಿ ಆಪ್ಷನ್ 16%, ಸಿ ಆಪ್ಷನ್ 17%, ಡಿ ಆಪ್ಷನ್ ಎಷ್ಟಿದಪ್ಪ ಅಂದ್ರೆ 18%. ಈಗ ರೈಟ್ ಆನ್ಸರ್ ಬಂದಿದ್ದಕ್ಕೆ ಏನಪ್ಪ ಅಂದ್ರೆ ಸಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಪ್ರಸ್ತುತ ವರ್ಷದ ಅಂದ್ರೆ 2025-26 ಅಂಕಿ ಅಂಶಗಳ ಪ್ರಕಾರ ನೋಡಿದಾಗ ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು ಸಿಗ್ತದ ಅಂದ್ರೆ 17% ಸಿಗ್ತದೆ. ಇನ್ನು 18% GST ಸಿಗ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, 2025-26 ಬಜೆಟ್ನಲ್ಲಿ GDP ಶೇಕಡಾವಾರು ಪ್ರಮಾಣದಲ್ಲಿ ಪ್ರಾಥಮಿಕ ಕೊರತೆ ಎಷ್ಟಿದೆ? ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಬಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ 1.5 ಅಷ್ಟು ಏನಪ್ಪ ಅಂದ್ರೆ ಪ್ರಾಥಮಿಕ ಕೊರತೆ ಇದೆ. ಇಲ್ಲ ಸಾರಿ, ಪ್ರಾಥಮಿಕ ಕೊರತೆ ಎಷ್ಟಿದಪ್ಪ ಅಂದ್ರೆ 0.8% ಅದ. ಎಷ್ಟದ? 0.8% ಅದ. ಇನ್ನು ಇದು ವಿತ್ತೀಯ ಕೊರತೆ ಅದ 4.4%. ನೆಕ್ಸ್ಟ್ 1.5 ಅನ್ನೋದು ಏನಪ್ಪ ಅಂದ್ರೆ ಆದಾಯದ ಕೊರತೆ ಇದೆ. ಏನಿದು? ಆದಾಯದ ಕೊರತೆ ಇದೆ. ನೆಕ್ಸ್ಟ್ 50ನೇ ಪ್ರಶ್ನೆ, 2025-26 ಬಜೆಟಲ್ಲಿ ಪೋಷಣ ಶಕ್ತಿ 2.0 ಯೋಜನೆಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ? ಎ ಆಪ್ಷನ್ 9,406 ಕೋಟಿ ರೂಪಾಯಿ, ಬಿ ಆಪ್ಷನ್ 21,960 ಕೋಟಿ ರೂಪಾಯಿ, ಸಿ ಆಪ್ಷನ್ 7,500 ಕೋಟಿ ರೂಪಾಯಿ, ಡಿ ಆಪ್ಷನ್ ಮೇಲಿನ ಯಾವುದಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಎ ಆಪ್ಷನ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. 2025-26 ಬಜೆಟ್ನಲ್ಲಿ ಪೋಷಣ ಶಕ್ತಿ 2.0 ಯೋಜನೆಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ ಅಂದ್ರೆ 9,406 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿದೆ. ಇನ್ನು 51ನೇ ಪ್ರಶ್ನೆ ನೋಡ್ರಿ, 2025-26 ಬಜೆಟ್ನಲ್ಲಿ ಗೃಹ ಸಚಿವಾಲಯಕ್ಕೆ ಹಂಚಿಕೆ ಮಾಡಿದ ಹಣವೆಷ್ಟು? ಗೃಹ ಸಚಿವಾಲಯಕ್ಕೆ ಹಣ ಎಷ್ಟು ಹಂಚಿಕೆ ಮಾಡಿದಾರೆ ಅಂದ್ರೆ ಬಿ ಆಪ್ಷನ್ 2,55,445.18 ಕೋಟಿ ಎಷ್ಟು ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಹಂಚಿಕೆನ ಮಾಡಿದ್ದಾರೆ. 18 ಕೋಟಿ ಹಂಚಿಕೆನ ಮಾಡಿದ್ದಾರೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದೆ ನೋಡಿ, 2025-26 ಬಜೆಟ್ನಲ್ಲಿ PM ಸ್ಕೂಲ್ ರೈಸಿಂಗ್ ಫಾರ್ ಇಂಡಿಯಾ PM ಶ್ರೀ ಯೋಜನೆಗೆ ಎಷ್ಟು ಹಣ ಹಂಚಿಕೆ ಮಾಡಲಾಗಿದೆ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಈ ಪ್ರಶ್ನೆ ಡಿಸ್ಕಸ್ ಅನ್ನ ಮಾಡಿದ್ವಿ. ನೆಕ್ಸ್ಟ್ ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.